ಪಾಯಿಂಟ್. ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಇದನ್ನ ಈ ತರನೂ ನೋಡ್ಬೋದಾ ಅಂತ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಟ್ಟಿಗೆ ಬಸ್ ಯಾತ್ರೆ ಮಾಡಿದಾಗ ಪಕ್ಷದಲ್ಲಿ ಒಗ್ಗಟ್ಟಿನ ವಾತಾವರಣ. ಇವತ್ತು ಒಬ್ರು ಮುಳುಬಾಗ್ಲು, ಇನ್ನೊಬ್ರು ಬೀದರ್ ಅಂತ ಹೋದ್ರು, ಪಕ್ಷದಲ್ಲಿ ಬಿಕ್ಕಟ್ಟಿನ ವಾತಾವರಣ. ಅಂದ್ರೆ ಆಗಿದ್ ನೆನ್ನೆಯಿಂದಾನೆ ಅಂತ ಅನ್ಕೊಳ್ಳಿ. ಬಟ್ ಅಂದ್ರು ಈ ತರ ಇವರಿಬ್ರು ಬೇರೆ ಆದ್ರು ಅಂದ್ರೆ ವಿಂಗಡಣೆ ಅನ್ನೋದು ಟಾಪ್ ಟು ಬಾಟಮ್ ಬಿದ್ದುಬಿಡ್ತಾ ಅಂತ. ಅಂದ್ರೆ ಈ ಸೀಳು ಟಾಪ್ ಟು ಬಾಟಮ್ ಬಿದ್ದುಬಿಡ್ತಾ ಅಂತ. ಅಟ್ ಅ ಟೈಮ್ ಏನಾಯ್ತು, JDS ನಲ್ಲಿ ಒಂದು ರೀತಿ ಪರಿಸ್ಥಿತಿ, ಬಿಜೆಪಿ ತಂದೆ ಆದಂತ ಸಮಸ್ಯೆ. ಇವರು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಕಾಂಗ್ರೆಸ್ನವರು ಒಂದು ರೀತಿಯಲ್ಲಿ ಮೇಲ್ಗೈಯನ್ನ ಸಾಧಿಸ್ಬಿಟ್ಟಿದ್ರು ಓವರ್ ಆಲ್ ರಾಜಕೀಯ ವಾತಾವರಣ ಚಿತ್ರಣದಲ್ಲಿ. ಆದರೆ ಲೀಡರ್ಗಳು ಬಸ್ಸಿಂದ ಇಳಿದಿದ್ದೆ, ಎಲ್ಲರೂ ಬಸ್ಸಿಂದ ಇಳಿದೇ ಬಿಟ್ರಲ್ಲ. ಎಲ್ಲರೂ ಅಂದ್ರೆ ಶುರು ಆಗಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ರೆಸಿಗ್ನೇಷನ್ ಇಂದ. ಅಂದ್ರೆ ಅವ್ರು ಕೇಳಿದ ಪ್ರಶ್ನೆ ಬಹಳ ಸಿಂಪಲ್ ಇದೆ. ಅಲಂಕಾರಕ್ಕಾಗಿ ನಮ್ಮನ್ನ ಈ ಹುದ್ದೆಯಲ್ಲಿ ಕೂರಿಸಿದ್ದೀರಾ, ಘೋಷಣೆ ಮಾಡೋದು ನಿಮ್ಮ ಅಧಿಕಾರ ಮಾತ್ರನಾ ಅನ್ನೋ ಪ್ರಶ್ನೆಗಳನ್ನ ಅವರು ಕೇಳ್ದೇನೆ ಕೇಳ್ಬಿಟ್ಟಿದ್ದಾರೆ. ಈ ರೆಸಿಗ್ನೇಷನ್ ಮೂಲಕ ಆಗ್ಬಿಟ್ಟಿದೆ ಸಂಕಟ. ಚರ್ಚೆಯ ವಿಷಯ ಪರಮ ಸಂಕಟ. ಇನ್ನು ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಒಟ್ಟಾಗಿ ಯಾತ್ರೆ ಮಾಡಿರುವ ಪಕ್ಷದಲ್ಲಿ ಒಗ್ಗಟ್ಟು, ಬೇರೆ ಬೇರೆ ಯಾತ್ರೆ ಮಾಡಿದ್ರು ಈಗ ಬಿಕ್ಕಟ್ಟು. ಕಾಂಗ್ರೆಸ್ ನಾಯಕರಿಂದ ಹುದ್ದೆ, ಜವಾಬ್ದಾರಿ, ಅನುಭವ, ನಾಯಕತ್ವಕ್ಕೆ ಕಾಂಗ್ರೆಸ್ ನಾಯಕರೇ ಬೆಲೆ ಕೊಡ್ತಿಲ್ಲ ಎಂಬ ಆರೋಪ. ದಳದ ಬಿಕ್ಕಟ್ಟು, ಬಿಜೆಪಿಯಲ್ಲಿನ ಸಮಸ್ಯೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುವ ಸಂದರ್ಭದಲ್ಲಿ ಎದ್ದಿದೆ ಅಸಮಾಧಾನದ ಅಲೆ. ಅಸಮಾಧಾನ ಆರೋಪದ ನಡುವೆ ಮುನ್ನೆಲೆಗೆ ಬಂತು ಹೈಕಮಾಂಡ್ ಪಾತ್ರ ಮತ್ತು ಸವಾಲುಗಳು. ಇನ್ನು ಈ ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಹಿರಿಯ ನಾಯಕರ ಅಸಮಾಧಾನ ಕಿರಿಯ ನಾಯಕರ ಮೇಲೆ ಪಕ್ಷದ ವರ್ತಮಾನ ಮತ್ತು ಭವಿಷ್ಯದ ಮೇಲೆ ಬೀರುವ ಪರಿಣಾಮವೇನು? ಬಹಳ ಸಿಂಪಲ್, ಸ್ಟ್ರೇಟ್ ಪ್ರಶ್ನೆ ಇದೆ. ಇನ್ನು ಕಾಂಗ್ರೆಸ್ನ ಕೆಲ ನಾಯಕರ ನಡೆ ಉಳಿದ ಕೆಲ ನಾಯಕರ ನಾಯಕತ್ವವನ್ನ ಅಲಂಕಾರ ವಸ್ತುವಾಗಿ ಮಾಡಿದೆಯಾ? ಯಾರು ಏನ್ ಮಾಡಿದ್ರು ಚರ್ಚೆ ಅವಧಿಯಲ್ಲಿ ಬರುತ್ತೆ ಮುಂದೆ. ಇನ್ನು ಸಾಮೂಹಿಕ ನಾಯಕತ್ವದ ವ್ಯಾಖ್ಯಾನ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬಿಬ್ಬರು ನಾಯಕರಿಗೆ ಸೀಮಿತವಾಯ್ತಾ? ಸಾಮೂಹಿಕ ಅಂದ್ರೆ ಏನಪ್ಪ? ಈ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಾಗ ಅವತ್ತು ಕೂಡ ನನ್ನಂತೆ ಸಾಕಷ್ಟು ಜನ ಪತ್ರಕರ್ತರು ರಾಜಕಾರಣವನ್ನ ಬಹಳ ಕ್ಲೋಸ್ ಆಗಿ ಫಾಲೋ ಮಾಡೋರು ಗಮನಿಸಿರ್ತೀರಿ. ಆ ಸ್ಟೇಜ್ ಮೇಲೆ ಭಾಷಣ ಕೊಟ್ಟಂತ ನಾಯಕರಲ್ಲಿ ಸಾಮೂಹಿಕ ನಾಯಕತ್ವ ಅನ್ನೋ ಆ ಒಂದು ಪದವನ್ನು ಬಳಸಿದ್ದು ಡಿ ಕೆ ಶಿವಕುಮಾರ್ ಅವರು ಮಾತ್ರ. ಅದಾದ್ಮೇಲೆ ಸಿದ್ದರಾಮಯ್ಯನವರು ಭಾಷಣ ಕೊಟ್ಟರು, ಅವರೇನು ಅದನ್ನು ಹೇಳಲಿಲ್ಲ. ಆದರೆ ಪ್ರಶ್ನೆ ಇರೋದು, ಸಾಮೂಹಿಕ ನಾಯಕತ್ವದ ವ್ಯಾಖ್ಯಾನ ಅಂದರೆ ಒಬ್ಬರು ಇಬ್ಬರು ಅಂತನ? ಸಮೂಹ ಅನ್ನೋದಕ್ಕೆ ಅರ್ಥ ಏನಾದ್ರು ಚಿಕ್ಕದಾಗೋಯ್ತಾ ಅಂತ? ಇನ್ನು ತನ್ನದೇ ಆದ ಸಮಸ್ಯೆಗಳಲ್ಲಿ ಬಳಲುತ್ತಿರುವ ಬಿಜೆಪಿ ಮತ್ತು JDSಗೆ ಕಾಂಗ್ರೆಸ್ ಅಸಮಾಧಾನವೇ ವರದಾನವಾಯ್ತಾ ಅಂತ. ಅಸಮಾಧಾನವೇ ವರದಾನ ಯಾರಿಗೆ? ಈ JDS ಮತ್ತು ಬಿಜೆಪಿಗೆ. ಅವ್ರವ್ರದೇ ಸಮಸ್ಯೆಗಳಿತ್ತು, ಅವ್ರು ಅನ್ಕೊಂಡ್ಬಿಟ್ರು ಕಾಂಗ್ರೆಸ್ ಇಸ್ ಗೇನಿಂಗ್ ಅಡ್ವಾಂಟೇಜ್. ಇಂಥ ಸಂದರ್ಭದಲ್ಲಿ ಅವರು ಒಂದು ರೀತಿಯಲ್ಲಿ ನಿರಾಳಕ್ಕೆ ಒಳಗಾಗಿರ್ತಾರೆ, ನಿರಾಳವನ್ನು ಪಡ್ಕೊಂಡಿರ್ತಾರೆ. ಯಾಕಪ್ಪ ಅಂದರೆ ಇಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತ. ಇನ್ನು ಮುನಿಯಪ್ಪ ಅವರು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಮೋಸ ಮಾಡಿದವರು ಹಾಗೆ ಹೀಗೆ ಅಂತ ಕೆಲವೊಂದಷ್ಟು ಮಾತನ್ನು ಆಡಿದರು. ಅಲ್ಲೂ ಕೂಡ ಬಿಕ್ಕಟ್ಟು. ನಿನ್ನೆ ಕಲಬುರಗಿಯಲ್ಲಿ ಈ ಯಾತ್ರೆಯನ್ನ ಆಯೋಜನೆ ಮಾಡೋದು, ಅಲ್ಲಿಗೆ ಜನ ಕರೆಸೋ ವಿಷಯದಲ್ಲಿ ವಿಜಯ್ ಸಿಂಗ್ ಮತ್ತೆ ಆನಂದ್ ದೇವಪ್ಪ ಅವ್ರ ನಡುವೆ ಒಂದು ಗಲಾಟೆ ಆಯಿತು. ನೀವು ಪ್ರಚಾರ ಸಮಿತಿ ಅಧ್ಯಕ್ಷರು ಅನ್ನೋ ಹುದ್ದೆಯನ್ನ ಕೊಟ್ಟಿದ್ದೀರಿ MB ಪಾಟೀಲ್ ಅವ್ರಿಗೆ, ಪ್ರಚಾರದಲ್ಲಿ ಅವ್ರಿಗೆ ಪ್ರಚಾರ ಸಿಗ್ತಿಲ್ಲ. ಈ ಪ್ರಜಾಧ್ವನಿ ಕೂಡ ಪ್ರಚಾರದ ಒಂದು ಯತ್ನ ಅಲ್ವಾ? ಅಂದ್ರೆ ಕೇಳ್ತಿರೋದಿಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಎರಡು ಬಲಿಷ್ಠ ಕೈಗಳು ಅಂದ್ರೆ ಯಾವುದಪ್ಪ? ಒಂದು ಪ್ರಣಾಳಿಕೆ, ಪಕ್ಷ ಏನ್ ಮಾಡುತ್ತೆ, ಯಾಕೆ ಸರ್ಕಾರಕ್ಕೆ ಬರಬೇಕು, ಯಾಕೆ ಜನ ಮತ ಹಾಕಬೇಕು, ಇದು ಒಂದು ಕೈ. ಇನ್ನೊಂದು ಕೈ ಯಾವುದಪ್ಪ? ಅದು ಪ್ರಚಾರ. ಏನೇನು ಮಾಡ್ತೀರಿ ಅಂತ ಹೇಳಬೇಕಲ್ಲ ಜನರಿಗೆ. ಒಂದು ಪಕ್ವತೆ ಉಳ್ಳ ಪ್ರಕ್ರಿಯೆಯನ್ನ ಜಾರಿಗೆ ತಂದು ಜನರಿಗೆ ಮನವರಿಕೆ ಆಗುವಂತೆ ಅದನ್ನ ಒಪ್ಪಿಸ್ಬೇಕಲ್ಲ, ಅದು ಪ್ರಚಾರ. ಇಬ್ಬರದು ಕೈ ಕಟ್ಟಾಕ್ಬಿಟ್ರೆ ಹೇಗೆ ನಡಿಬೇಕು ಪಕ್ಷ ಅನ್ನೋ ಸಹಜವಾದ ಪ್ರಶ್ನೆ ನಮ್ಮ ಮುಂದೆ. ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ, ಯಾರ್ಯಾರು ಏನೇನು ಅಂತಿದ್ದಾರೆ, ಈ ಚರ್ಚೆ ಅವಧಿಯಲ್ಲಿ ಎಳೆ ಎಳೆಯಾಗಿ
ಹೇಳ್ತಾ ಹೋಗ್ತೀನಿ. ಅದ್ರ ಸುತ್ತಮುತ್ತ ಚರ್ಚೆ ಕೂಡ ಮಾಡೋಣ. ಈ ಚರ್ಚೆಯಲ್ಲಿ ನನ್ನ ಜೊತೆ JDSನ ವಕ್ತಾರರು, ಯುವ ನಾಯಕಿಯಾದ ನಜ್ಮಾ, ನಮಸ್ಕಾರ ನಜ್ಮಾ. ಕಾಂಗ್ರೆಸ್ಸಿನ ವಕ್ತಾರರಾದ ರಮೇಶ್ ಬಾಬು ಅವರು, ನಮಸ್ಕಾರ ರಮೇಶ್ ಬಾಬು ಅವರೇ. ಬಿಜೆಪಿಯ ಮೇಲ್ಮನೆ ಸದಸ್ಯರು ಆದ ಅರುಣ್ ಅವರಿದ್ದಾರೆ. ಅರುಣ್ ಅವರೇ ನಮಸ್ಕಾರ ನಿಮಗೂ ಕೂಡ. ನಿಖಿಲ್ ಮಾತಾಡ್ತೀನಿ. ಸರ್, ನಿಮ್ಮ ಸುತ್ತಮುತ್ತ ಒಂದು ಲೈಟ್ ಇದ್ರೆ ಲೈಟ್ ಹಾಕೋಬೋದಾ ಸರ್? ನನಗೆ ಅಷ್ಟು ಕ್ಲಿಯರ್ ಕಾಣ್ತಿಲ್ಲ ಅಂತ ಅರುಣ್ ಅವರು. ಬಟ್ ಎನಿವೆ ಲೀವ್ ಇಟ್ ಟು ಯು ಸರ್, ಯು ಆರ್ ಲುಕಿಂಗ್ ಫೈನ್ ಐ ಥಿಂಕ್. ಸರ್, ಈಗ ರಮೇಶ್ ಬಾಬು ಅವರಿಂದನೇ ಶುರು ಮಾಡೋಣ ಸರ್. ಸರ್, ಇದು ಒಂದು ಸಮುದಾಯಕ್ಕೆ ಒಂದು ರೀತಿಯಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋ ಅಭಿಪ್ರಾಯ ಇವತ್ತಿನ ಮಟ್ಟಿಗೆ ಸಣ್ಣದಾಗಿರ್ಬೋದು ಸರ್, ದೊಡ್ಡದಾಗಿ ಬೆಳೆಯುವಂಥ ಸಾಧ್ಯತೆ ಇದೆ. ಯಾಕೆ ಸರ್? ಈ ಕಡೆ SC ಸಮುದಾಯದ ನಾಯಕರಾದ ಪರಮೇಶ್ವರ್ ಅವ್ರಿಗೆ ಅಸಮಾಧಾನ ಆದರೆ, ಅಲ್ಲಿ ಮತ್ತೊಬ್ಬರು SC ಲೆಫ್ಟ್ ಸಮುದಾಯದ ಮುನಿಯಪ್ಪ ಅವ್ರಿಗೆ ಅಸಮಾಧಾನ. ಅಂದರೆ ಹಿಂದುಳಿದ ವರ್ಗ ಈ ಮತ ಬ್ಯಾಂಕನ್ನೇ ಅವಲಂಬಿಸಿ ಚುನಾವಣೆಗೆ ಹೋಗ್ತಿದ್ದೀರಿ ನೀವು ಮಾತ್ರ ಅಲ್ಲ, ಎಲ್ಲ ಪಕ್ಷಗಳು ಮಾಡ್ತಾರೆ. ಆದರೆ ನಿಮ್ಮ ಒಂದು ನಿರೀಕ್ಷೆಗಳು ಈ ಸಮುದಾಯದ ಮತದಾನದಿಂದ ಹೆಚ್ಚಿದೆ. ಇಂಥ ಸಂದರ್ಭದಲ್ಲಿ ಆ ಸಮುದಾಯದ ಪ್ರತಿಷ್ಠಿತ ಪಾಪ್ಯುಲರ್ ಟಾಪ್ ಲೈನ್ ಲೀಡರ್ಸ್ ಅಸಮಾಧಾನವನ್ನು ವ್ಯಕ್ತಪಡಿಸ್ಬಿಟ್ರೆ ಹೇಗೆ? ಎಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರ್ತವೆ, ಸ್ವಾಭಾವಿಕವಾಗಿ ಈ ಥರದ ಅಭಿಪ್ರಾಯ ಭೇದಗಳಿರ್ತಕ್ಕಂಥದ್ದು ಸ್ವಾಭಾವಿಕ. ಮತ್ತು ಅದು ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಯಾವತ್ತೂ ಸಹ ಈ ಥರದ ಅಭಿಪ್ರಾಯ ಭೇದಗಳು ಇರಬೇಕು. ಸರ್, ಅಲ್ಲೇ ಒಂದು ಸೆಕೆಂಡ್ ಸರ್. ಸರ್, ಅಭಿಪ್ರಾಯ ಭೇದಕ್ಕೂ ಅಸಮಾಧಾನಕ್ಕೂ ವ್ಯತ್ಯಾಸವೇ. ಬಟ್ ವಿತಿನ್ ದ ಫ್ರೇಮ್ ಚರ್ಚೆ ಆಗಿದೆ, ಚರ್ಚೆಗಳು ಸಮಸ್ಯೆಗಳನ್ನ ಬಗೆಹರಿಸ್ಕೊತಾರೆ. ಇವತ್ತು ತಾವು ಯಾರನ್ನ ಹೆಸರು ಕೋಟ್ ಮಾಡ್ತಾ ಇದ್ದೀರಾ, ಆಲ್ ಆರ್ ಸ್ಟೇಟ್ ಲೆವೆಲ್ ಲೀಡರ್ಸ್. ಎಕ್ಸಾಕ್ಟ್ಲಿ ದ ಪಾಯಿಂಟ್. ಎಸ್ ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್. ನಾನು ಹಿರಿಯರಿಗೆ ಆಗ್ಬಿಟ್ರೆ ಇಲ್ಲ ನಿಮ್ಗೆ ಅಲ್ಲೇ ಇರ್ತಕ್ಕಂಥದ್ದು ಪಾಯಿಂಟ್ ನೋಡಿ. ಅಟ್ ದ ಸೇಮ್ ಟೈಮ್ ಎಲ್ಲರೂ ಸಹ ಕಾಂಗ್ರೆಸ್ ಬಗ್ಗೆ ಕಮಿಟ್ಮೆಂಟ್ ಬದ್ಧತೆ ಇರ್ತಕ್ಕಂಥವ್ರು. ನಿಮ್ಮ ಅಸಮಾಧಾನಗಳ ಈಗ ಪರಮೇಶ್ವರ್ದು ಈಗ ಪತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪರಮೇಶ್ವರ್ ಏನೋ ಮೀಡಿಯಾಗೆ ಬಂದು ಹೇಳಿದ್ರಾ? ಈ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ನಾನು ಭಿನ್ನಾಭಿಪ್ರಾಯ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ನನ್ನ ಪಲಾಯನವಾದ ಆಗುತ್ತೆ ಅಥವಾ ಎಸ್ಕೇಪಿಸಮ್ ಆಗುತ್ತೆ, ನಾನು ಅದನ್ನ ಹೇಳೋದಿಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಈ ಥರದ ಸ್ವಾಭಾವಿಕ. ನೀವು ಯಾವತ್ತೂ ಸಹ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು, ದೇ ಆರ್ ಟೂ ಐಸ್ ಟು ದ ಕಾಂಗ್ರೆಸ್ ಪಾರ್ಟಿ. ಕರ್ನಾಟಕ ಒಂದೇ ಅಲ್ಲ, ರೈಟ್, ಇಡೀ ಎಲ್ಲರೂ ಹೋಗಿ ಸರ್. 2 ಐಸ್ ಅಲ್ಲಿ, 2 ಹ್ಯಾಂಡ್ಸ್ ಇಲ್ಲಿ ಸರ್. ಒಂದು ಪ್ರಣಾಳಿಕೆ, ಒಂದು ಪ್ರಚಾರ, ಅದನ್ನೇ ಕಟ್ ಹಾಕ್ಬಿಟ್ಟಿದ್ದೀರಿ. ಇಲ್ಲ ನೀವು ಯಾಕೆ ಬರೀ ಪ್ರಚಾರಕ್ಕೆ ಮತ್ತು ಪ್ರಣಾಳಿಕೆಗೆ ಸೀಮಿತ ಮಾಡ್ತಾ ಇದ್ದೀರಾ? ಓಕೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ ಕೊಟ್ಟಿದ್ದೇವೆ. ದೇ ಆರ್ ಆಲ್ಸೋ ಪವರ್ಫುಲ್. ಏನು ಅವ್ರು ಪವರ್ಫುಲ್ ಅಲ್ಲ ಅಂತ ಹೇಳ್ತೀರಾ? ಪರಮೇಶ್ವರ್ ಅವರು 1989 ನಮ್ಮ ರಾಜೀವ್ ಗಾಂಧಿರವರ ಡೈರೆಕ್ಷನ್ ಮೇಲೆ ಈ ಜಾಯಿಂಟ್ ಕಾಂಗ್ರೆಸ್ ಪಾರ್ಟಿ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಹುದ್ದೆಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಈಸ್ ಎ ಪ್ರಿನ್ಸಿಪಲ್ ಪರ್ಸನ್, ಲಾಂಗೆಸ್ಟ್ ಸರ್ವಿಂಗ್ ಸ್ಟೇಟ್ ಪ್ರೆಸಿಡೆಂಟ್. ಎಸ್, 8 ವರ್ಷ ಅಧ್ಯಕ್ಷ ಆಗಿದ್ದಂಥವ್ರು. ಅವ್ರ ಅನುಭವಕ್ಕೆ ಎಲ್ಲೋಯ್ತು ಬೆಲೆ? ಬೆಲೆ ಇರೋದ್ರಿಂದಲೇ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಜವಾಬ್ದಾರಿನ ನನ್ನ ಸರ್ವಿಸ್ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ACC ಅಧ್ಯಕ್ಷರು, ಅವರು ಇಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಬೆಳವಣಿಗೆ ಗಮನಿಸ್ತಾ ಇದ್ದಾರೆ. ಪರಮೇಶ್ವರ್ ಅವ್ರಿಗೆ ನೋವಾಗಿರ್ಬೋದು, ಮುನಿಯಪ್ಪ ಅವ್ರಿಗೆ ನೋವಾಗಿರ್ಬೋದು, MB ಪಾಟೀಲ್ಗೆ ನೋವಾಗಿರ್ಬೋದು, ಅಥವಾ ಇನ್ಯಾರಿಗೆ ಆಗಲಿ ಅವರ ಅಸಮಾಧಾನಗಳನ್ನ ಪರಿಗಣಿಸುವಂಥದ್ದು ವಿತಿನ್ ದ ಪಾರ್ಟಿ ಖಂಡಿತ ಆಗುತ್ತೆ. ಏನಂದರೆ 1-2 ಕಾರ್ಯಕ್ರಮ ಘೋಷಣೆ ಮಾಡಬೇಕಾದ್ರೆ ನಮಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಭಾವನೆ ಮಾಧ್ಯಮದಲ್ಲಿ ನೋಡಿದ್ದು. ನನಗೆ ನೇರವಾಗಿ ಮಾಹಿತಿ ಇಲ್ಲ, ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಈವನ್ ಅದರ್ವೈಸ್ ಅದನ್ನು ಸರಿಪಡಿಸ್ಕೊಳ್ಳುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. KPCC ಅಧ್ಯಕ್ಷ ಇರ್ಬೋದು, CLP ನಾಯಕರು ಇರ್ಬೋದು, ಎಲ್ಲನೂ ವಿಷಯಕ್ಕೆ ತಗೊಂಡು ಹೋಗ್ತಾರೆ. ಒಂದು ನಮಗೆ ಭಾಳ ಹಿರಿಮೆ ಅಥವಾ ನಮ್ಮ ಗರ್ವದಿಂದ ಹೇಳ್ಕೊಳ್ಳೋಂಥದ್ದು, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿನಲ್ಲಿ ಎಲ್ಲ ಸಮುದಾಯಗಳಿಗೆ, ಎಲ್ಲ ವರ್ಗಗಳಿಗೆ ಪಕ್ಷದ ಎಲ್ಲ ಪದಾಧಿಕಾರಿಗಳ ಹುದ್ದೆಯಲ್ಲಿ ಅವಕಾಶ ಸಿಕ್ಕಿದೆ. ನಾಟ್ ಓನ್ಲಿ ಪರಮೇಶ್, ನಾಟ್ ಓನ್ಲಿ ಮುನಿಯಪ್ಪ, ನಾಟ್ ಓನ್ಲಿ MB ಪಾಟೀಲ್, ಎಲ್ಲ ಸಮುದಾಯಗಳಿಗೆ, ಸಮುದಾಯಕ್ಕೆ ಅನುಗುಣವಾಗಿ ಎಲ್ಲ ಸಮುದಾಯಗಳನ್ನ ಪರಿಗಣಿಸೋಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದೇ ಥರ ತಗೊಂಡೋಗುತ್ತೆ. ಮತ್ತು ಏನು 2023 ಚುನಾವಣೆಗೆ ಮಾಡ್ತಿದ್ದೀರಾ? ನೋ, ಕಾಂಗ್ರೆಸ್ ಪಕ್ಷ ಚುನಾವಣೆ ಒಂದು ಕಡೆ, ಚುನಾವಣೆ ಇರಲಿ ಇಲ್ದಲೇ ಇರಲಿ, ಇಟ್ ಈಸ್ ಎ ಐಡಿಯಾಲಜಿ ಆಫ್ ಕಾಂಗ್ರೆಸ್ ಪಾರ್ಟಿ. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿಗೆ ಅನುಗುಣವಾಗಿ ಎಲ್ಲ ಸಮುದಾಯಗಳಿಗೆ, ಎಲ್ಲ ವರ್ಗಗಳಿಗೆ ಅವಕಾಶ ಸಿಕ್ಕಿದೆ. ಮತ್ತು ಕೆಲವು ವ್ಯತ್ಯಾಸಗಳು ಆಗ್ತವೆ, ಇಲ್ಲ ಅಂತ ನಾನೇನೋ ವ್ಯತ್ಯಾಸ ಆಗೇ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಸ್ವಚ್ಛಂದವಾಗಿದೆ, ನಾವೆಲ್ಲ ದ್ವಂದ್ವಗಳಿಂದ ಮುಕ್ತ, ನಾನು ಹೇಳೋದಿಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಈ ಥರದ ಸಣ್ಣ ಪುಟ್ಟ ಇರ್ತಕ್ಕಂಥದ್ದು ಡೆಮಾಕ್ರಟಿಯ ಬ್ಯೂಟಿ. ಆ ಬ್ಯೂಟಿನ ಒಪ್ಕೊಂಡು ಅವ್ರು ಸರಿಪಡಿಸ್ಕೊಂಡು ಮುನ್ನುಗ್ಗಂಥದ್ದು ನಮ್ಮ ಕರ್ತವ್ಯ ಇದೆ. ಮತ್ತು ಒಂದು ಎಲ್ರಿಗೂ ಒಂದು ಚೈತನ್ಯ ಇದೆ. 2023ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಒಂದು ಅಲೆ ಎದ್ದಿದೆ, ಅದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ರಿಗೂ, ಎಲ್ಲ ನಾಯಕರಿಗೆ ಇಲ್ಲಿ ಪ್ಲೆಂಟಿ ಆಫ್ ಲೀಡರ್ಸ್ ಅಲ್ಲೇ ಹಿಡಿತೀನಿ ಸರ್. ಒಂದೇ ಒಂದು ಪ್ಲೆಂಟಿ ಆಫ್ ಲೀಡರ್ಸ್. ನೀವು ನಾನು ಕೆಲವೊಂದು ಕೋಟ್ ಮಾಡಿದೆ. ವರ್ಕಿಂಗ್ ಪ್ರೆಸಿಡೆಂಟ್ 5 ಜನ, ಅದ್ರ ಜೊತೆಗೆ ದಿನೇಶ್ ಗುಂಡೂರಾವ್ ಹಿಂದೆ ಪ್ರೆಸಿಡೆಂಟ್ ಆಗಿದ್ದಂಥವ್ರು, ಸನ್ಮಾನ್ಯ RV ದೇಶಪಾಂಡೆ ಹಿಂದೆ ಪ್ರೆಸಿಡೆಂಟ್ ಆಗಿದ್ದಂಥವ್ರು,
ಸನ್ಮಾನ್ಯ ಕೃಷ್ಣ ಬೈರೇಗೌಡ ಅವರು GST ಸಂಬಂಧಪಟ್ಟಂತೆ ಇಡೀ ರಾಜ್ಯವನ್ನು ಪ್ರತಿನಿಧಿಸಿದಂಥವ್ರು. ಇಂಥ ಟಾಲ್ ಲೀಡರ್ಸ್ ಆರ್ ದೇರ್, ಯಂಗ್ ಲೀಡರ್ಸ್ ಆರ್ ದೇರ್, ಟಾಲ್ ಲೀಡರ್ಸ್ ಆರ್ ದೇರ್, ಮೆಚೂರ್ ಲೀಡರ್ಸ್ ಆರ್ ದೇರ್. ಇದು ನಮ್ಮ ಪಾರ್ಟಿಯ ಒಂದು ಶಕ್ತಿ. ಸಣ್ಣ ಪುಟ್ಟ ಅಭಿಪ್ರಾಯ ಇದೆ, ಸರಿಪಡಿಸ್ಕೊತೀವಿ. ಸದ್ಬಳಕೆ ಕಾಂಗ್ರೆಸ್ ಪರ ಅಲೆ ಇದೆ, 2 ಮಾತು ಹೇಳಿದ್ದೀರಿ ಸರ್. ಕಾಂಗ್ರೆಸ್ ಪರ ಅಲೆ ಇರೋದು ಅಸಮಾಧಾನ ಅಲೆಕ್ಕಿಂತ ದೊಡ್ಡ ಅಲೆನಾ ಚಿಕ್ಕ ಅಲೆನಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ, ಹೋಲಿಕೆ ಆಗುತ್ತೆ ಸರ್. ಇನ್ನೊಂದು ಸದ್ಬಳಕೆ ಅಂದರೆ ಏನು ಸರ್? ಪ್ರಜಾಧ್ವನಿ ಬರೀ ಸಿದ್ದು ಧ್ವನಿ ಅಥವಾ DK ಶಿವಕುಮಾರ್ ಅವ್ರ ಧ್ವನಿ ಮಾತ್ರ ಆಗಬೇಕಾ? ಸಿದ್ದರಾಮಯ್ಯನವರ ಧ್ವನಿ ಅಥವಾ DK ಶಿವಕುಮಾರ್ ಅವ್ರ ಧ್ವನಿ ಮಾತ್ರ ಆಗಬೇಕಾ? ಪ್ರಜಾಧ್ವನಿ ಪ್ರಜಂದಾಯಿತು. ಈ ಸ್ಟೇಜ್ ಮೇಲೆ ಬೇರೆಯವ್ರಿಗೆ ನೀವು ಹೇಳಿದ್ರಿ 1-2 ಕಾರ್ಯಕ್ರಮ ಸರ್. ಅಲ್ಲಿ 200 ಯೂನಿಟ್ಸ್ ಘೋಷಣೆ ಮಾಡಿದಾಗ ನಾವಿಲ್ಲಿ ಚರ್ಚೆ ಮಾಡಿದ್ವಿ ಅವತ್ತು ಕೂಡ, ಎಕನಾಮಿಕ್ಸು ಹಾಗೆ ಹೀಗೆ ಅಂತ. ಬಟ್ ಅವತ್ತಿಗೆ ನಾವು ಇಲ್ಲಿ ಕೂತ್ಕೊಂಡು ವಿಶ್ಲೇಷಣೆ ಮಾಡಿದಾಗ ನಾವು ಅರ್ಥ ಮಾಡ್ಕೋಬೋದು, ಫಸ್ಟ್ ಯಾತ್ರೆಯ ಫಸ್ಟ್ ಲೆಗ್, ಫಸ್ಟ್ ಡೇ ಹೆಡ್ಲೈನ್ ಬೇಕಾಗಿತ್ತು, ಹೆಡ್ಲೈನ್ ಕೊಡಬೇಕಾಗಿತ್ತು ನಮಗೆ, ನಾವು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಕೊಟ್ರಿ ಹೆಡ್ಲೈನ್. ಅಲ್ಲಿಗೆ ನಿಲ್ಲಿಲ್ಲ. ನೆಕ್ಸ್ಟ್ ಬಂದ್ರಿ ನೀವು 2,000 ರೂಪಾಯಿ ಘೋಷಣೆ ಮಾಡಿದ್ರಿ, ಅದು ಪ್ರಿಯಾಂಕಾ ಗಾಂಧಿ ಇದ್ರು, ಹಂಗಾಗಿ ನೀವು ಅವ್ರ ಕೈಯೆಲ್ಲ ಮಾಡಿಸಿದ್ರಿ ಅಂತ ಅನ್ಕೊಳ್ಳೋಣ. ಕರಾವಳಿಗೆ ಹೋದ್ರಿ 10 ಪಾಯಿಂಟ್ ಪ್ರೋಗ್ರಾಮ್, ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರೆ 10 ಪಾಯಿಂಟ್ ಪ್ರೋಗ್ರಾಮ್. ಪ್ರಣಾಳಿಕೆ ಮಾಡ್ತಿರೋರು ಮಾಡಬೇಕು ಅಂತ ಕೂರಿಸಿದಿರಲ್ಲ ನೀವು, ಅವ್ರು ಎಲ್ಲಿದ್ರು ಸರ್? ಅದು ಪ್ರಶ್ನೆ ಬರೋದು. ಈಗ ದಲಿತ ಸಮುದಾಯದ ಸಮಾವೇಶ ಆದಂಥ ಸಂದರ್ಭದಲ್ಲಿ ಆವತ್ತು ಏನು ಒಂದು 10 ಯೋಜನೆಗಳ ಘೋಷಣೆ ಆಯಿತು, ಅದನ್ನು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ ಘೋಷಣೆ ಮಾಡಿದಂಥದ್ದು. ಅದರಲ್ಲಿ ದೇರ್ ಇಸ್ ನೋ ಸೆಕೆಂಡ್ ಕ್ವಶನ್. ಸಂಪೂರ್ಣ ಕಾರ್ಯಕ್ರಮದ ಜವಾಬ್ದಾರಿ, ಸಂಪೂರ್ಣ ಸಮಾವೇಶದ ಜವಾಬ್ದಾರಿ ತಗೊಂಡಂಥವ್ರು ಡಾಕ್ಟರ್ ಪರಮೇಶ್ವರ್ ಅವರು. ಅವರೇ ಜವಾಬ್ದಾರಿ ತಗೊಂಡು ಅವರೇ ಘೋಷಣೆ ಮಾಡಿದಂಥದ್ದು. ಕರಾವಳಿ ಇರ್ಬೋದು, ಮತ್ತೊಂದು ಎಲ್ಲ ಆಗಿದೆ. ಇಲ್ಲಿ 200 ಯೂನಿಟ್ ಕೊಡುವಂಥದ್ದು ಮತ್ತು 2,000 ರೂಪಾಯಿ ಕೊಡುವಂಥ ಯೋಜನೆ ಇದೆಯಲ್ಲ, ಅವ್ರ ಜೊತೆ ಚರ್ಚೆ ಆಗಿದೆ. ಪರಮೇಶ್ವರ್ ಅವರು ಅಪ್ರೂವಲ್ ತಗೊಂಡೇ ಮಾಡಿರ್ತಕ್ಕಂಥದ್ದು. ಏನಂದರೆ ಅವರು ಆ ಕಾರ್ಯಕ್ರಮದಲ್ಲಿ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನೋದು ಸಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ಬೋದು. ಇಲ್ಲಿ ಪ್ರಶ್ನೆ ಇರೋಂಥದ್ದು, ಇಡೀ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ನೀವು ತೆಗೆದು ನೋಡುವಂಥ ಸಂದರ್ಭದಲ್ಲಿ ಇವತ್ತೇನು ಮನೆಗೆ 200 ಯೂನಿಟ್ ವಿದ್ಯುತ್ ಇರ್ಬೋದು, ಅಥವಾ 2,000 ರೂಪಾಯಿ ಕುಟುಂಬದ ಯಜಮಾನಿಗೆ ಕೊಡುವಂಥ ಘೋಷಣೆ ಏನಿದೆ, ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕರ್ನಾಟಕದಲ್ಲಿ ಜಾತಿ, ಧರ್ಮ ಅಥವಾ ವರ್ಗಗಳ ಅನುಸಾರವಾಗಿ ಕೊಡ್ತಾ ಇರ್ತಕ್ಕಂಥದ್ದಲ್ಲ. ಇದರ ಪ್ರಯೋಜನ ಇಡೀ ರಾಜ್ಯಕ್ಕೆ ಸಿಗುತ್ತೆ. ಆದ್ರೆ ಇದು ಘೋಷಣೆ ಮಾಡೋ ಪ್ರಯೋಜನ ಪರಮೇಶ್ವರ್ ಅವ್ರಿಗೆ ಸಿಗ್ಲಿಲ್ಲ. ಇಲ್ಲ ಅಲ್ಲ, ಅಲ್ಲಿ ಘೋಷಣೆ ಮಾಡಿದ್ರೆ ಏನಾಯ್ತು ಸರ್? ಪಾಪ್ಯುಲಾರಿಟಿ ನೋಡಿ, ನೀವು ಸ್ಟೇಜ್ ಮೇಲೆ ನಿಂತಿದ್ದೀರಿ, 1000 ಜನ ಮುಂದೆ, ಅವ್ರ ಮುಂದೆ ನಾನ್ ಕೊಟ್ಟೆ ಅನ್ನೋದು ಬರ್ಬೇಕಲ್ಲ. ಈಗ ಮೊನ್ನೆ ಪರಮೇಶ್ವರ್ ಅವರು ಒಂದು ಇಂಟರ್ವ್ಯೂ ಕೊಟ್ಟರು, ಅದ್ರಲ್ಲಿ ಅವ್ರು ಹೇಳಿದ್ದಾರೆ ಸರ್, 1 ಸೆಕೆಂಡ್ ಸರ್, ಪರಮೇಶ್ವರ್ ನಿಮ್ಮನ್ನ ಒಪ್ಕೊಂಡು ನಾನು ಮಾತಾಡ್ತೀನಿ. ಯಾಕೆ ಇದನ್ನು ಮಾತಾಡ್ತೀನಿ ಅಂದ್ರೆ, ಕೆಲವು ಕಳ್ಳರು ಇರ್ತಾರೆ, ಕಳ್ಳರು ನೋಡ್ಕೊಂಡೆ ನಾವು ಕೆಲಸ ಹೆಜ್ಜೆ ಇಡಬೇಕಾಗುತ್ತೆ. ಇವತ್ತು ನಾವು ಆ ಕಾರ್ಯಕ್ರಮ ಘೋಷಣೆ ಮಾಡ್ತೀವಿ ಅಂತ ಗೊತ್ತಾದಾಗ BJP ಏನು ಮಾಡಿದ್ರು, ದೊಡ್ಡ 1,800 ರೂಪಾಯಿ ತಂದ್ಬಿಟ್ಟು ದೊಡ್ಡ ಜಾಹೀರಾತು ಕೊಟ್ಟರು. ಏನಂದ್ರೆ ನಮ್ಮನ್ನ ಟ್ರಾಪ್ ಮಾಡೋಂಥದ್ದು, ನಮ್ಮ ಯೋಜನೆ ಕದಿಯಂಥದಕ್ಕೆ ಅವ್ರು ಮುಂದಾದ್ರು. ಈ ಕಾರಣಕ್ಕೋಸ್ಕರ ಕೆಲವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡು ಪ್ರಿಯಾಂಕಾ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಮಾಡಿದಂಥದ್ದು. ಸರ್, ಪ್ರಣಾಳಿಕೆ ಸಮಿತಿಯ ಮುಖ್ಯಸ್ಥರಿಂದ ಕಾನ್ಫಿಡೆನ್ಷಿಯಲ್ ಇಟ್ಬಿಟ್ರೆ ನೀವು ಅವ್ರ ಬಗ್ಗೆನೇ ವಿಶ್ವಾಸ ತೋರ್ಲಿಲ್ಲ. ಇಲ್ಲ, ನಾನು ಪರಮೇಶ್ವರ್ನ ತಗೊಂಡು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪರಮೇಶ್ವರ್ ಜೊತೆನೂ ಚರ್ಚೆ ಆಗಿದೆ. ಅದು ಸಡನ್ ಆಗಿ ಡಿಸಿಷನ್ ಮೇಡಮ್ ಅವ್ರ ಕೈಲೇ ಮಾಡಿಸ್ಬೇಕು ಪ್ರಿಯಾಂಕಾ ಗಾಂಧಿ ಜೊತೆ, ಅವ್ರು ಕನ್ಸೆಂಟ್ ಕೊಟ್ಟ ಮೇಲೆ ಮಾಡಿದ್ದು. ಇನ್ನು ಕೆಲವು ವಿಚಾರ ಅಸಮಾಧಾನ ವ್ಯಕ್ತಪಡಿಸಿದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ನಾನೇನು ಇಲ್ಲಿ ಕೂತ್ಕೊಂಡು ಬೇರೆ ಪಕ್ಷದ ಪಲಾಯನ ಮಾಡೋಕ್ಕೆ ತಯಾರಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪರಮೇಶ್ವರವ್ರನ್ನ ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋದು ಇವತ್ತು ಮಾಧ್ಯಮದಲ್ಲಿ ವರದಿಯಾಗಿರ್ತಕ್ಕಂಥದ್ದು. ಆದರೆ ಪ್ರಿಯಾಂಕಾ ಗಾಂಧಿಯವರ ಗಮನಕ್ಕೆ ತಂದು AICC ಅಧ್ಯಕ್ಷ ಜೊತೆ ಚರ್ಚೆಯಾಗಿ, ಮತ್ತು ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರು ಈ ರಾಜ್ಯಕ್ಕೆ 13 ಬಡ್ಜೆಟ್ ಕೊಟ್ಟಂಥ ಸಿದ್ದರಾಮಯ್ಯನವರ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಎಲ್ಲ ಒಪಿನಿಯನ್ ತೊಗೊಂಡು ಚರ್ಚೆ ಮಾಡಿ ಕಾನ್ಫಿಡೆನ್ಷಿಯಲ್ ಆಗಿಟ್ಟು ಮಾಡಿದಂಥದ್ದು. ಪ್ರಿಯಾಂಕಾ ಗಾಂಧಿಯವ್ರು ಬರೋರ್ಗೂ ನಮಗೂ ಗೊತ್ತಿಲ್ಲ ಅದು. ಅಂದರೆ ಒಂದು ಯೋಜನೆ ಮಾಡೋದು ಹೊರಟಾಗ ಸರ್ಕಾರಗಳು ಅದನ್ನು ಆದಿ ತಪ್ಪಿಸ್ಬೋದು ಅಂತೇಳಿ ಮಾಡಿದಂಥ ಕಾರ್ಯಕ್ರಮ. ಸೊ ಅಲ್ಲಿ ದೇರ್ ಇಸ್ ಎ ಕಮಿಟ್ಮೆಂಟ್. ಅದರ ಬಗ್ಗೆ ಪರಮೇಶ್ವರ್ ಅವ್ರಿಗೆ ಅಸಮಾಧಾನ ಇಲ್ಲ, ಅವರೇ ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಅದು ಕೆಲವು ಸಣ್ಣ ಪುಟ್ಟ ಅಭಿಪ್ರಾಯ ಇದೆ, ಸರಿಪಡಿಸ್ಕೊತೀವಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಪಲಾಯನವಾದ ಮಾಡೋಕ್ಕೆ ತಯಾರಿಲ್ಲ. ಬೇರೆ ಪಕ್ಷಗಳು ನನಗೆ ಬೇಕಿಲ್ಲ. ನಾನು ನೇರವಾಗಿ ಒಪ್ಕೋತಾ ಇದ್ದೀನಿ. ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ವಿತಿನ್ ದ ಫ್ರೇಮ್ ಸರಿಪಡಿಸ್ಕೋತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಪಾರ್ಟಿ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥ 2 ಯೋಜನೆ, 200 ಯೂನಿಟ್ ಕರೆಂಟು, 2,000 ರೂಪಾಯಿ ಮನೆಯ ಒಡತಿ, ಜಾತಿ, ಧರ್ಮ, ವರ್ಗ ಎಲ್ಲ ಮೀರಿ ಎಲ್ಲ ಕುಟುಂಬಕ್ಕೂ ಸಿಗುತ್ತೆ. ಆಯ್ತು, ಇದನ್ನೇ ಪಾಪ ಅವರು ಹೇಳ್ಬೇಕು ಅಂತ ಅನ್ಕೊಂಡಿದ್ರು, ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ನಜ್ಮಾ ಅವರೇ, ಅವ್ರು ಹೇಳಿದ್ರು ವಿತಿನ್ ದ ಫ್ರೇಮ್ ವರ್ಕ್ ಆಫ್ ದ ಪಾರ್ಟಿ ನಾವು ಅದನ್ನ ಸರಿಪಡಿಸ್ಕೋತೀವಿ ಅಂತ. ಆದರೆ ಇಲ್ಲಿ ವಿತಿನ್ ದ ಫ್ರೇಮ್ ವರ್ಕ್ ಆಫ್ ದ ಫ್ಯಾಮಿಲಿ ಸರಿಪಡಿಸ್ಕೋಬೇಕಾಗಿದೆ. ನೀವು ಇನ್ನೇನು ಪಂಚರತ್ನ ಯಾತ್ರೆ, ಪಾಸಿಟಿವಿಟಿ, ಜನ ಬೆಂಬಲ ಅಂತ ಹೇಳ್ತಿರೋ ಸಂದರ್ಭದಲ್ಲಿ ಬಿತ್ತಪ್ಪ ಒಂದು ಬಿರ್ಕು, ಆ ಬಿರ್ಕನ್ನ ಸರಿಪಡಿಸ್ಕೊಳ್ಳೋ ಅಂತ ಹಂತ ಬಂದಿದೆ ಅಂತ ನೀವು ಹೇಳ್ತಿದ್ದೀರಿ.
ಆ ಅಡ್ವಾಂಟೇಜ್ ನೀವು ತೊಗೊಳಕ್ಕಾಗ್ತಿಲ್ಲ ಬಿಕಾಸ್ ಯು ಹ್ಯಾವ್ ಯುವರ್ ಓನ್ ಪ್ರಾಬ್ಲಮ್ಸ್. ನೀವು ಅದನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲ, ಅದು ಆಲ್ಮೋಸ್ಟ್ ಸಾಲ್ವ್ ಆಗಿದೆ, ಬಗೆಹರಿಯುತ್ತೆ. ಇವತ್ತು ನಾಳೆನಲ್ಲಿ ಅದಕ್ಕೊಂದು ಮುಕ್ತಾಯ ಗೀತೆ ಕೂಡ ಹಾಡ್ತೀವಿ. ಇದು ನಮ್ಮ ಪಕ್ಷದ ಒಂದು 3-4 ದಿನದ ಕಥೆ. ನೀವು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವ್ರು ಫಸ್ಟ್ ಅವ್ರದ್ದೇ ಹೇಳ್ಬಿಡೋಣ. ಅವರಿಬ್ರು ಏನದು ಯಾತ್ರೆ ಮಾಡ್ತಾ ಇದ್ದಾರೆ, ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇದ್ದಾರೆ. 2 ಬಸ್ಸಲ್ಲಿ 2 ದಿಕ್ಕಲ್ಲಿ ಇಬ್ರು ಹೋಗ್ತಿದ್ದಾರೆ. ಅಲ್ಲ, ಒಂದು ಬಸ್ ಆಯ್ತಲ್ಲ. ಅಲ್ಲ, ನಾನು ಅದಕ್ಕೆ ಕೇಳಿದೆ ನಜ್ಮಾ, ಅವರಿಬ್ರು ಒಟ್ಟಿಗೆ ಇದ್ದಾಗ ಎಲ್ರು ಒಟ್ಟಿಗೆ ಇದ್ರು. ಈಗ ಅವರಿಬ್ರು ಬೇರೆ ಬೇರೆ ದಿಕ್ಕಲ್ಲಿ ಹೋದ್ರು. ಚೆನ್ನಾಗಿ ಒಪ್ಕೊಂಡ್ಬಿಟ್ರು ರಮೇಶ್ ಬಾಬು ಸರ್. ಒಂದು ದಲಿತರ ಸಮಾವೇಶದಲ್ಲಿ ಪರಮೇಶ್ವರ್ ಅವ್ರ ಹತ್ರ ಎಲ್ಲ ಅನೌನ್ಸ್ ಮಾಡಿದ್ದಾರೆ, ದಲಿತರು ಬರೀ ದಲಿತರ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲು, ನೀವು ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರನ್ನಾಗಿ ನಾವು ಸುಮ್ಮನೆ ಮಾಡಿರೋದು. ಎರಡನೇದಾಗಿ ಇನ್ನೊಂದನ್ನು ಹೇಳಿದ್ರು ಅವರು, ವಿಶ್ವಾಸಕ್ಕೆ ನಾವು ತಗೊಳ್ದೆ ಡೈರೆಕ್ಟ್ ಆಗಿ ನಾವು ಮೇಡಮ್ ಹತ್ರ ಮಾಡಿಸ್ಬಿಟ್ವಿ, ಘೋಷಣೆ ಮಾಡಿಸ್ಬಿಟ್ವಿ ಅಂತ. ಅಲ್ಲ, ಮ್ಯಾನಿಫೆಸ್ಟೋ ಕಮಿಟಿ ಅಧ್ಯಕ್ಷರಿಗೆ ಗೊತ್ತಿಲ್ಲದೆ ನೀವು ಅದ್ ಹೆಂಗ್ ಅವ್ರ ಕೈಲಿ ಅನೌನ್ಸ್ ಮಾಡ್ಸಕ್ ಸಾಧ್ಯ? ಮೂರನೇದಾಗಿ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಯಾರು ಘೋಷಣೆ ಮಾಡಿದ್ದು? ಹರಿಪ್ರಸಾದ್ ಅವ್ರು, ಬಿ ಕೆ ಹರಿಪ್ರಸಾದ್ ಅವ್ರು ಘೋಷಣೆ ಮಾಡಿದ್ದು. ಬಿ ಕೆ ಹರಿಪ್ರಸಾದ್ ಅವರು ಅಲ್ಲಿ ಘೋಷಣೆ ಮಾಡಿದ್ಮೇಲೆನೆ 10 ದಿನದ ಹಿಂದೆ ಮಂಗಳೂರಲ್ಲಿ ಪರಮೇಶ್ವರ್ ಅವರು ಒಂದು ಲೆಟರ್ ಅನ್ನ ಕೊಟ್ಟಿರೋದು KPCCಗೆ. ಮುಕ್ತವಾಗಿ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ರು, ನನಗೆ ಯಾವುದೇ ಪರಿಗಣನೆಗೆ ತಗೊಂಡಿಲ್ಲ, ನನ್ನ ಬರೀ ನಾಮಕವಾಸ್ತೆ ಮಾಡಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಅವರೇ ಹೇಳ್ತಾ ಇದ್ದಾರೆ. ಮತ್ತೆ ಸರ್ ಕೂಡ ಪಾಪ ಒಪ್ಕೊಂಡಿದ್ದಾರೆ, ದಲಿತರು ಬರೀ ದಲಿತರಿಗೆ ಮಾತ್ರ ಮೀಸಲು, ಸಾಬ್ರು ಬರೀ ಸಾಬ್ರ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲು, ನಿಮ್ಮನ್ನ ನಾವು ಜನರಲ್ ಕಾರ್ಯಕ್ರಮಕ್ಕೆ ತಗೊಂಡು ಹೋಗಲ್ಲ, ಪ್ರಾಮುಖ್ಯತೆ ಕೊಡಲ್ಲ, ನಿಮಗೆ ಪೋಸ್ಟ್ ಬರೀ ಹೆಸರಿಗೆ ಮಾತ್ರ ಅನ್ನೋದನ್ನ ಸರ್ ಒಪ್ಕೊಂಡ್ಬಿಟ್ರು. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ಜಿ ಪರಮೇಶ್ವರ್ ಅವರನ್ನ 8 ವರ್ಷ ಅವ್ರು ಕೊಟ್ಟಿರೋ ಸರ್ವಿಸ್ ಏನಿದೆ ಅದನ್ನೂ ಪರಿಗಣನೆಗೆ ತಗೊಳ್ದೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ದೆ, ನಾವು ಬರೀ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಮಾಡ್ಕೊತೀವಿ ಅನ್ನೋಂಥ ನಮ್ಮ ವಕ್ತಾರರ ಮಾತೇನಿದೆ. ಇಷ್ಟರಲ್ಲೇ ಗೊತ್ತಾಗುತ್ತೆ ದಲಿತರನ್ನ ಕಾಂಗ್ರೆಸ್ ಪಕ್ಷ ಯಾವ ತರಹ ಹೀನಾಯವಾಗಿ ನಡೆಸ್ಕೊಳ್ತಿದೆ ಅನ್ನೋದು. ಎರಡನೇದಾಗಿ ನಿನ್ನೆ ನಡೆದಿದೆ, ಇವತ್ತು ಕೋಲಾರದಲ್ಲಿ ನಡೆದಿರೋದು, ನಿನ್ನೆ ಬಸವ ಕಲ್ಯಾಣದಲ್ಲಿ ನಡೆದಿರೋದು, KH ಮುನಿಯಪ್ಪ ಅವರ ನಡೆ ಜೊತೆಗೆ ಎಂ ಬಿ ಪಾಟೀಲ್ರು ಎಲ್ಲ ಇವ್ರಗಳ ಜೊತೆ ಕಮಿಟಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದವರು. ಅವರೇ ಕ್ಯಾಂಪೇನ್ ಕಮಿಟಿನಲ್ಲಿ ಮತ್ತೆ ಸಿದ್ದರಾಮಯ್ಯ ಅವ್ರಿಗೂ ಆಪ್ತರಾಗಿದ್ದವರು, ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕಾಣಿಸ್ಕೊಳ್ತಿರೋರು. ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬರೀ ಒಬ್ರದ್ ಸಮಸ್ಯೆ ಅಲ್ಲ, ನಮ್ಮ ಪಕ್ಷದಲ್ಲಿ ಒಂದು ಸಮಸ್ಯೆ ಇದೆ ಅಂತ ನೀವು ಹೇಳಿದ್ರೆ ಅದು ಬಗೆಹರಿಯುವ ಹಂತಕ್ಕೆ ಬಂದಿದೆ, ಬಗೆಹರಿಯುತ್ತೆ. ಅವರು ಹೇಳ್ತಾರಪ್ಪ ಬಗೆಹರಿಸ್ತೀವಿ, ಇನ್ನು 2 ದಿವಸ ಅವ್ರದ್ದು ಬಗೆಹರಿಯುತ್ತೆ, ಈ ಪಕ್ಷದಲ್ಲಿ ಇಷ್ಟೆಲ್ಲ ಒಡಕುಗಳಿದೆ. ನೀವು ಟಿಕೆಟ್ ಕೊಡಕ್ಕೆ 2 ಲಕ್ಷ ಇಸ್ಕೊತಿದ್ದೀರಿ ನಿಖಿಲ್. ಕಾಂಗ್ರೆಸ್ನವ್ರು 2 ಲಕ್ಷ ಇಸ್ಕೊಂಡು ಅಲ್ಲಿ ಯಾರನ್ನ ಕೇಳಿ ಮೇಡಮ್ ನಾನು 2 ಲಕ್ಷ ಕೊಟ್ಟಿದ್ದೀನಿ, ನಾನೇ ಕ್ಯಾಂಡಿಡೇಟು ಅಂತ ಹೇಳ್ತಾರೆ. ಇವ್ರು ಸರ್ವೆ ಮಾಡಿಸ್ಕೊಂಡಿದ್ದಾರೆ, 160 ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ನೀವು ಕ್ಯಾಂಡಿಡೇಟ್ಗಳೇ ಅನೌನ್ಸ್ ಮಾಡ್ಕೊಂಡಿಲ್ಲ, ಯಾರು ನಿಲ್ತಾರೆ ಅನ್ನೋ ಫೈನಲ್ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ, ನೀವು ಸರ್ವೆ ಮಾಡ್ಕೊಂಡು ಹೋಗ್ತಿದ್ದೀರಾ. ಇದು ನಿಮ್ಮ ಒಳಗಡೆ ಇರುವಂಥ ಭಿನ್ನಾಭಿಪ್ರಾಯಗಳು ಜನರ ಮುಂದೆ ಸಾಕಷ್ಟು ಬಾರಿ ಸ್ಫೋಟ ಆಗೋಗಿದೆ. ನೀವು ಇದನ್ನ ಎಷ್ಟೇ ತೇಪೆ ಹಾಕಿ ಮುಚ್ಕೊಳಕ್ ಪ್ರಯತ್ನ ಪಟ್ಟರೂ ಕೂಡ ಇದು ಮುಚ್ಚ ಹೋಗುವಂತ ಇಶ್ಯೂ ಅಲ್ಲ ಅನ್ನುವಂಥ ಜನರು. ಅಂದ್ರೆ ನೀವ್ ಏನ್ ಹೇಳ್ತಿದ್ದೀರಿ, ಬರೀ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿಷಯ ಆಗಿದ್ರೆ ತೇಪೆ ಒಂದು ಹಾಕ್ಬೇಕಾಗಿತ್ತು. ಈಗ ಬೇಜಾನು ಬೇರೆ ಬೇರೆ ಕಡೆ ಎಂ ಬಿ ಪಾಟೀಲು, ಪರಮೇಶ್ವರು, ಬಸವ ಕಲ್ಯಾಣದಲ್ಲಿ ಟಿಕೆಟ್, ಕೋಲಾರ, ನೀವ್ ಎಲ್ಲಿಗೆ ಹೋದ್ರು ಇದೇ ಸಮಸ್ಯೆ. ಮೇಡಮ್ ನಾನ್ ಕ್ಯಾಂಡಿಡೇಟ್ ಎಷ್ಟಂತ ನೀವು ತೇಪೆ ಹಾಕೊಂಡು ಹೋಗ್ತೀವಿ. ಅದಕ್ಕೆ ನಾನು ಕೇಳಿದೆ, ಈಗ ಹಿರಿಯ ನಾಯಕರು, ಟಾಪ್ ಲೈನ್, ಫ್ರಂಟ್ ಲೈನ್ ಲೀಡರ್ಶಿಪ್, ಆ ಒಂದು ಲೆವೆಲ್ ಆಫ್ ಲೀಡರ್ಶಿಪ್ ನಲ್ಲೇನೆ ಬಿರುಕು, ಅಸಮಾಧಾನ ಅಂತ ಬಂದುಬಿಟ್ರೆ ಇದು ಪಕ್ಷದ ವರ್ತಮಾನ ಭವಿಷ್ಯ ಒಂದು ಕಡೆ. ಇನ್ನ ಕಿರಿಯ ನಾಯಕರ ಕತೆ ಹೇಳಿ. ಅರುಣ್ ಅವರೇ ನಾನು ನಿಮ್ಗೆ ಹೇಳಿರ್ತಿದ್ದೆ ನಿಮಗೆ ಅಡ್ವಾಂಟೇಜ್ ಸಿಗುವಂಥ ಸಂದರ್ಭ ಅಂತ. ಬಟ್ ಇಲ್ಲಿ ಬರೋಕ್ಕೂ ಮುಂಚೆ ನಾನು ಯತ್ನಾಳ್ ಅವ್ರ ಮಾತು ಕೇಳ್ಕೊಂಬಂದೆ. ಯತ್ನಾಳ್ ಅವ್ರು ಮತ್ತೆ ಆಣೆ ಪ್ರಮಾಣ ಅವತ್ತು ಮಾಡಿದ್ರು, ಪಂಚಮಸಾಲಿ ಇವೆಲ್ಲ ಮಾತನಾಡ್ಬಿಟ್ರು. ಆರ್ ಯು ಇನ್ ಅ ಪೊಸಿಷನ್, ನಾನು ಕೇಳ್ತಿರೋದು ಅರುಣ್ ಅವರೇ, ನಿಮ್ಮ ಸ್ಥಿತಿ ಈ ಕಾಂಗ್ರೆಸ್ಸಿನ ಬಿರುಕು ಇದ್ದಿದ್ದೇ ಆದರೆ, ಬಿಕ್ಕಟ್ಟು ಅನ್ನೋದು ಸೃಷ್ಟಿನೇ ಆಗಿದ್ರೆ, ಅಸಮಾಧಾನದ ಅಲೆ ಅನ್ನೋದೊಂದಿದ್ರೆ, ಈ ಅಲೆ ಮೇಲೆ ಸರ್ಫಿಂಗ್ ಮಾಡುವಂಥ ಸಾಮರ್ಥ್ಯ, ಆ ಒಂದು ಕೌಶಲ್ಯ ನಿಮ್ಮ ಪಕ್ಷದಲ್ಲಿ ಇದೆಯಾ ಅಂತ. ಒಂದು ಇದು ರಾಜಕೀಯ ಪಕ್ಷಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆ, ಇದ್ರ ಮಧ್ಯದಲ್ಲಿ ಎಲ್ಲಾ ಪಕ್ಷಗಳದ್ದು ಅವ್ರದವ್ರದೇ ಆದಂತಹ ಇಷ್ಟು ವರ್ಷಗಟ್ಲೆ ಒಂದೊಂದಕ್ಕೂ ಒಂದೊಂದು ಪಕ್ಷಕ್ಕೂ ಒಂದೊಂದು ಇತಿಹಾಸ ಇರುತ್ತೆ. ಅಲ್ಲ ಅರುಣ್ ಅವರೇ, 1 ಸೆಕೆಂಡ್, ಸಾರಿ ಟು ಇಂಟರಪ್ಟ್ ಆಯ್ತಾ, 1 ನಿಮಿಷ ನೀವು ಮಾತಾಡಿರಂತೆ ಫುಲ್ ಮುಕ್ತವಾಗಿ ಹೇಳಿ. ನೋಡಿ, ಈಗ ನಿಮ್ಮ ಪಕ್ಷದಲ್ಲಿ ಯತ್ನಾಳ್ ಅವ್ರು ಮಾತಾಡ್ಬಿಟ್ರು ಅಂದ್ರೆ ನೀವು ಹೇಳ್ತೀರಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ರೀ, ಎಲ್ರಿಗೂ ಮಾತಾಡೋದಕ್ಕೆ ಅಧಿಕಾರ ಇದೆ ಅಂತ. ಶಿಸ್ತಿನ ಪಕ್ಷ ಅಂತ ನಿಮಗೆ ನೀವು ಕರ್ಕೋತೀರಿ.
ಆದರೆ ಬೇರೆ ಪಕ್ಷದಲ್ಲಿ ಮಾತಾಡಿದಾಗ ಒಗ್ಗಟ್ಟಿಲ್ಲ, ಬಿಕ್ಕಟ್ಟು ಅಂತ ನೀವೇ ಆರೋಪ ಮಾಡ್ತೀರಿ. ಈಗ ರಮೇಶ್ ಬಾಬು ಅವ್ರು ಹೇಳ್ತಾರೆ ನಾವು ಪ್ರಜಾಪ್ರಭುತ್ವ ವಿತಿನ್ ದ ಫ್ರೇಮ್ ವರ್ಕ್ ಮಾಡ್ತೀವಿ. ಇವ್ರು ಹೇಳಿದ್ರು ಭವಾನಿ ರೇವಣ್ಣ ಅವ್ರ ವಿಷಯದಲ್ಲಿ 2-3 ದಿವಸದಲ್ಲಿ ಮುಕ್ತಾಯ ಗೀತೆಯನ್ನೇ ಹಾಡ್ಬಿಡ್ತೀವಿ, ಅದು ಕೂಡ ಪ್ರಜಾಪ್ರಭುತ್ವ. ಹಂಗಾರೆ ಅಸಮಾಧಾನ ಅನ್ನೋದೇ ಇಲ್ಲ ಇಲ್ಲಿ, ಎಲ್ಲ ಪ್ರಜಾಪ್ರಭುತ್ವನೇನಾ? ಅಲ್ಲ, ಒಂದು ಬಸವರಾಜ್ ಯತ್ನಾಳ್ ಅವರು ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು, ನಾನು ಈ ಮಾಧ್ಯಮಗಳಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅದ್ಯಾವ್ದು ಆ ತರದ್ದೇನು ಅಂದ್ರೆ ಅಲ್ಲಿ ಕರೆದು ನನಗೆ ಬೈದು ಆ ತರದ್ದೇನಿಲ್ಲ. ಅವತ್ತು ಇಮಿಡಿಯೇಟ್ ಆಗಿ ಅವ್ರ ಕ್ಲಾರಿಫಿಕೇಶನ್ ಏನ್ ಕೊಟ್ಟಿದ್ದು, ನಾನು ಇನ್ನ ಪಕ್ಷದ ಏನಿದೆ ಅದ್ರ ಯೋಚನೆ ಇದೆ ಅದೇ ರೀತಿ ನಾನು ನಡ್ಕಂತೀನಿ ಅಂತ ಹೇಳಿರೋದು ಬಸವರಾಜ್ ಯತ್ನಾಳ್ ಅವರು. ಹಾಗಾಗಿ ಯತ್ನಾಳ್ ಅವ್ರದ್ದು ಒಂದೇ ವಿಷಯ ಇಟ್ಕೊಂಡು ನಮ್ಮಲ್ಲಿ ಬಿಕ್ಕಟ್ಟು, ಇಡೀ ರಾಜ್ಯದಲ್ಲಿ ಸಮಸ್ಯೆ, 10 ನಾಯಕರುಗಳು 10 ಕಡೆ ಹೋಗ್ತಾ ಇರೋಂಥದ್ದು ಆ ತರದ್ದು ಯಾವ್ದು ನಮ್ಮ ಪಕ್ಷದಲ್ಲಿ ಯಾವ್ದು ಇಲ್ಲ. ಯತ್ನಾಳ್ ಅವರು ಏನು ಅವ್ರದ್ದು ಭಿನ್ನಾಭಿಪ್ರಾಯ ಅಥವಾ ಅವರ ಅಸಮಾಧಾನವನ್ನ ಏನ್ ತೊಡ್ಕಂತ ಇದ್ದಾರೆ ಅದನ್ನ ಸರಿ ಮಾಡೋ ದೃಷ್ಟಿಯಿಂದ ಕೂಡ ನಿರಂತರವಾಗಿ ಪ್ರಯತ್ನಗಳು ನಡೀತಾ ಇದೆ. ರಾಜ್ಯದ ಯಾವುದೇ ನಾಯಕರುಗಳು ಏನೇ ವಿಷಯಗಳನ್ನ ಹೇಳೋದಾದ್ರೆ 4 ಗೋಡೆ ಮಧ್ಯೆ ಹೇಳ್ಬೇಕು ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ಬಸವರಾಜ್ ಯತ್ನಾಳ್ ಅವರು ಇವತ್ತು ಹೇಳಿರೋದು ಬರೀ ಕ್ಲಾರಿಫಿಕೇಶನ್ ಅಷ್ಟೇ ಬಿಟ್ಟೆ ಮತ್ತೆ ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಯಾವುದೇ ರೀತಿಯಾದಂತ ಭಿನ್ನಾಭಿಪ್ರಾಯ, ಅಸಮಾಧಾನ ಅವರು ಏನು ಹೇಳಿಲ್ಲ. ಹಾಗಾಗಿ ಇವತ್ತು ಚರ್ಚೆ ಆಗ್ತಿರೋಂಥದ್ದು ಕಾಂಗ್ರೆಸ್ನವ್ರದ್ದು. ನಾನು ಆ ಪಕ್ಷದ ಅವರ ನಾಯಕರುಗಳದ ಬಗ್ಗೆ ನಾನು ಮಾತಾಡುವಂತ ಇದು ಅಲ್ಲ, ನಾವು ಮಾತಾಡುವಂತ ಅವಶ್ಯಕತೆನೂ ಇಲ್ಲ. ಒಂದೊಂದು ನಮಗೇನಂದ್ರೆ ಪರಮೇಶ್ವರ್ ಇಸ್ ಎ ರೈಟ್ ಪರ್ಸನ್ ಇನ್ ಎ ರಾಂಗ್ ಪಾರ್ಟಿ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಅದನ್ನ ಇವತ್ತು ಒಂದ್ ಮಟ್ಟದಲ್ಲಿ ಒಂದು ಹಂತದ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನಗೇನೋ ಇದೊಂದು ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಅಂತ ಅನಿಸ್ತಾ ಇದೆ ನಂಗೆ. ಅಲ್ಲ, ನೀವು ಹೇಳ್ತಿರೋ ನೋಡಿದ್ರೆ ಯಾಕೋ ಪರಮೇಶ್ವರ್ ನೀವು ಕರ್ಕೊಂಡ್ಬಿಡೋ ತರ ಹೇಳ್ತಿದ್ದೀರಿ ಅರುಣ್ ಅವರು. ಅಲ್ಲ, ಈಗ ಪರಮೇಶ್ವರ್ ಅವ್ರು ನಾವು ಕರ್ಕೊಳೋದು ಅಥವಾ ಅಲ್ಲೇ ಅವ್ರು ಉಳಿಸ್ಕೊಳೋದು ಅಂತ ಅಲ್ಲ. ಇವತ್ತು ಒಂದು ರಾಜಕೀಯ ಧ್ರುವೀಕರಣ, ಒಂದಷ್ಟು ಯೋಚನೆಗಳು, ಇವತ್ತು ಯಾವ ಪಕ್ಷ ಏನ್ ಕೆಲಸ ಮಾಡ್ತಾ ಇದೆ, ಒಂದು ನ್ಯಾಷನಲ್ ಪಾರ್ಟಿ ಆಗಿ ಭಾರತೀಯ ಜನತಾ ಪಾರ್ಟಿ ಏನ್ ಮಾಡ್ತಾ ಇದೆ, ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅನ್ನೋವಂಥದ್ದನ್ನ ಪ್ರತಿಯೊಬ್ರು ನೋಡ್ತಾ ಇರೋಂಥದ್ದು ಮತ್ತು ಪರಮೇಶ್ವರ್ ಅಂತ ಹಿರಿಯ ನಾಯಕರು ಯಾವ ರೀತಿ ಇರ್ಬೇಕು ಅನ್ನೋವಂಥದ್ದನ್ನು ಕೂಡ ಇದೆ. ಇವತ್ತು ಈ ಒಟ್ಟಾರೆ ಏನು ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಒಟ್ಟು ಅವರಿಬ್ರೇ ಮುಂದಿನ ಸಿಎಂ ಕ್ಯಾಂಡಿಡೇಟ್ ಅನ್ನೋವಂಥದ್ದು ನಮಗನ್ಸುತ್ತೆ. ಅವರು ಸರ್ ಹಾಗೇನಿಲ್ಲ ಸರ್. ಈಗ ನೋಡಿ, ಮೊನ್ನೆ ಅಷ್ಟೇ ಪರಮೇಶ್ವರ್ ಅವ್ರ ಇಂಟರ್ವ್ಯೂ ಬಗ್ಗೆ ನಾನು ಹೇಳ್ತಿದ್ದೆ, ಅವರೇ ಹೇಳಿದ್ದಾರೆ ವೈ ಶುಡ್ ಐ ನಾಟ್ ಎಕ್ಸ್ಪೆಕ್ಟ್ ಟು ಬಿ ದ ಚೀಫ್ ಮಿನಿಸ್ಟರ್ ಅಂತ ಅವರೇ ಕೇಳಿದ್ದಾರೆ. ನನ್ಗೆ ಯಾಕೆ ಆಸೆ ಇರಬಾರ್ದು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಅಲ್ಲ, ಅವ್ರು ಆಸೆ ಪಡ್ಲಿ ಪರವಾಗಿಲ್ಲ. ನನಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಅಪೋಸಿಷನ್ ಪಾರ್ಟಿ ಲೀಡರ್ಶಿಪ್ ಗೆ ಹೊಡೆದಾಡ್ತಿದ್ದಾರೆ ಅಂತ ನಮಗೆ ಕ್ಲಿಯರ್ ಇದೆ. ಸಾರಿ, ಓಕೆ ಸರ್. 1-2 ಪ್ರಶ್ನೆ ತಗೊಂಡು ಬ್ರೇಕಿಂದ ಬಂದಾಗ ನೀವು ಉತ್ತರ ಕೇಳ್ತೀನಿ ಸರ್. ಒಂದು ಪಕ್ಷದ ವರ್ತಮಾನ ಮತ್ತು ಭವಿಷ್ಯ ಸರ್. ಇನ್ನೊಂದು CM ಆಕಾಂಕ್ಷಿ, ಅವ್ರಿಗೂ ಕೂಡ ಪ್ರಚಾರ ಬೇಕು, ಅವ್ರದ್ದು ಕೂಡ ನಾಯಕತ್ವ, ಪ್ರಾಬಲ್ಯ, ಪ್ರಭಾವ ಜನರ ಮುಂದೆ ಪ್ರದರ್ಶಿಸುವಂಥ ಒಂದು ಅವಕಾಶ ಬೇಕು. ಅಲ್ಲ, ಇಲ್ಲಿ ಮಜಾ ಏನಪ್ಪ ಅಂದರೆ ಪ್ರಚಾರ ಸಮಿತಿ ಅಧ್ಯಕ್ಷರಿಗೆ ಪ್ರಚಾರ ಸಿಗ್ತಾ ಇಲ್ಲ ಕಾರ್ಯಕ್ರಮಗಳಲ್ಲಿ. ಅಲ್ಲಿಗೆ ಬಂದು ನಿಲ್ಲುತ್ತೆ ಪ್ರಶ್ನೆ. ಬ್ರೇಕ್ ನಂತರ ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವೆಲ್ಕಮ್ ಬ್ಯಾಕ್ ಸರ್. ಪಕ್ಷದ ವರ್ತಮಾನ ಭವಿಷ್ಯ ಏನು ಸರ್? ಸರ್ಕಾರ ರಚನೆ ಭವಿಷ್ಯ, ವರ್ತಮಾನದಲ್ಲಿ ಒಗ್ಗಟ್ಟನ್ನು ಉಳಿಸ್ಕೋಬೇಕು. ಇವರಿಬ್ರು ಒಟ್ಟಿಗೆ ಇದ್ರು, ಪಕ್ಷ ಒಗ್ಗಟ್ಟಾಗಿತ್ತು. ಇವರೊಂದು ತೀರ, ಅವರೊಂದು ತೀರ ಅಂದಾಗ ಪಕ್ಷದಲ್ಲಿ ಬಿರುಕು ಬಿದ್ದುಬಿಡ್ತು. ಹಿಂಗೂ ನೋಡ್ಬೋದಾ? ಅದ್ರ ಜೊತೆಗೆ ಪ್ರಚಾರ ಸಮಿತಿದು ಕೇಳಿದ್ರಿ. ಎಸ್ ಸರ್. ಪ್ರಚಾರ ಸಮಿತಿಯ ಅಧ್ಯಕ್ಷರಿಗೇನೆ ಪ್ರಚಾರ ಸಿಗ್ತಿಲ್ಲ. ಅಲ್ಲಿಗೆ ಯಾಕೆಂದ್ರೆ ನಾನು ಪ್ರಚಾರ ಸಮಿತಿ ಆಫೀಸ್ ಬೇರೆ, ಕಮಿಟಿ ಆಫೀಸ್ ಬೇರೆ. ಓಕೆ ಅಲ್ಲಿಗೆ ಬರೋಕ್ಕೆ ಮುಂಚೆ ಪಾಪ BJP ಅವರು JDSಗೆ ಇಬ್ಬರಿಗೂ ಉತ್ತರ ಕೊಟ್ಬಿಡ್ತೀನಿ ಸರ್. ನಮ್ಮ ಅರುಣ್ ಅವ್ರು ಇದ್ದಾರೆ, ಮೇಡಮ್ ಅವ್ರು ಇದ್ದಾರೆ. ಇಲ್ಲೊಂದು ಗಾದೆ ಇದೆ ಕನ್ನಡದಲ್ಲಿ, 3 ಎತ್ತೋಳು 6 ಎತ್ತೋಳು ಹೇಳ್ಕೊಟ್ಲು ಅಂತೇಳಿ. ಹಂಗೆ ಇವರಿಬ್ಬರು ಪರಿಸ್ಥಿತಿ. BJP ಅವ್ರಿಗೆ ಆಮೇಲೆ ಬರ್ತೀನಿ. ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ಇಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂದರೆ, ಇವ್ರಿಗೆ JDSನವ್ರು 3 ಬಿಟ್ಟವರು. 2019ರಲ್ಲಿ ಇವ್ರ ಪ್ರಣಾಳಿಕೆನೇ ಇಲ್ಲ, ಚುನಾವಣೆ ಮಾಡಿದ್ರು. ಪ್ರಣಾಳಿಕೆನೇ ಇಲ್ಲ ಇವರಿಗೆ. ಐ ವಾಸ್ ಇನ್ ದಟ್ ಪಾರ್ಟಿ. ಪ್ರಣಾಳಿಕೆ ಇಲ್ಲದಲ್ಲೇ ಪಾರ್ಟಿ ಚುನಾವಣೆ ಮಾಡಿದಂಥವ್ರು ಇವತ್ತು ಪ್ರಣಾಳಿಕೆ, ಇನ್ನೊಂದು ಪಾರ್ಟಿ ಪ್ರಣಾಳಿಕೆ ಸಮಿತಿ ಬಗ್ಗೆ ಮಾತಾಡ್ತಾರೆ. ಎಂಥ ದುರಂತ ಈ ದೇಶದ್ದು. ಪ್ರಣಾಳಿಕೆ ಬಗ್ಗೆ ಗೌರವ ಇಲ್ಲ, ಪ್ರಣಾಳಿಕೆ ಮಾಡೋಕ್ಕೆ ತಾಕತ್ತಿಲ್ಲ. ಇನ್ನೊಂದು ಪಕ್ಷದ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರ ಬಗ್ಗೆ ಮಾತಾಡೋದು, ಇದು JDS ನೇಚರು.
ನನಗೆ ಆಶ್ಚರ್ಯ ಆಗಿದ್ದು ಮೇಡಮ್ ಅವರು ದಲಿತನ ಉಪಯೋಗಿಸ್ಕೋತಾರೆ, ಮುಸಲ್ಮಾನ ಉಪಯೋಗಿಸ್ಕೋತಾರೆ. ಅರೆ ನೀವೇನು ಮಾಡ್ತಿದ್ದೀರಾ? ಹುಣ್ಸಲ್ಲಿ ನಿಮ್ಮ ಪ್ರಜ್ವಲ್ ಅವ್ರು ಏನು ಹೇಳಿದ್ರು? ಯಾರ ಪಾರ್ಟಿಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅಂತ ಹೇಳಿದ್ದು? ಅವ್ರು ಹೇಳ್ತಾ ಇದ್ದಾರೆ 2 ಲಕ್ಷ ರೂಪಾಯಿ ನಾವು ಅರ್ಜಿ ತಗೊಂಡ್ರೆ ಅಪ್ಲಿಕೇಶನ್ ಅಸೆಂಬ್ಲಿ ಟಿಕೆಟ್ಗೆ 2 ಲಕ್ಷ ದುಡ್ಡು ತಗತ್ತವ್ರೆ ಅಂತೇಳಿ. ಇವರು ಇದು ಸಿ ಡಿಗಳು ಬ್ಲಾಸ್ಟ್ ಆಯ್ತು. ಇವ್ರದ್ದು ದುಡ್ಡು ಕೇಳಿದ್ದು, MLCಗೆ ದುಡ್ಡು ಕೇಳಿದ್ದು, MLAಗೆ ದುಡ್ಡು ಕೇಳಿದ್ದು, ಕಾರ್ಪೊರೇಷನ್ ಟಿಕೆಟ್ಗೆ ಇವ್ರು ನಮ್ಮ ಯಾರು ಶರವಣರವರು ದುಡ್ಡು ಕೇಳಿದ್ದು, ಸೀಟ್ಗಳು ಬ್ಲಾಸ್ಟ್ ಆಯಿತು. ಇವ್ರು ಇನ್ನೊಂದು ಪಾರ್ಟಿ ಬಗ್ಗೆ ಮಾತಾಡ್ತಾರೆ ಒಂದು ಕಡೆ. ಮತ್ತು ಯಾಕೆ ಪ್ರಜ್ವಲ್ ಅವರು ಹುಣಸೂರಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅಂತ ಹೇಳೋದಕ್ಕೆ ಇವತ್ತರೆಗೂ ಉತ್ತರ ಕೊಡೋಕ್ಕಾಗಿಲ್ಲ. ತಾವು ಕೇಳಿದ್ರೆ ಭಾಳ ಸ್ಪಷ್ಟವಾಗಿ ಏನಕ್ಕೆ ಹಾಸನದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈನ್ ಉತ್ತರ ಕೊಟ್ಬಿಟ್ಟು ಓಡ್ ಬಂದ್ಬಿಟ್ರು. ಯಾಕಂದ್ರೆ ಉತ್ತರ ಕೊಡೋಕೆ ಉತ್ತರ ಇಲ್ಲ, ಓಡ್ ಬಂದ್ಬಿಟ್ರು. ಇವತ್ತು ಅಲ್ಲೇನಾದ್ರು ಮೇಡಮ್ ಅವ್ರಿಗೆ ಟಿಕೆಟ್ ಕೊಡದಲ್ಲೇ ಹೋದ್ರೆ, ಶ್ರೀಮತಿ ರೇವಣ್ಣವರ ಭವಾನಿ ರೇವಣ್ಣವ್ರಿಗೆ ಟಿಕೆಟ್ ಕೊಡದಲ್ಲೇ ಹೋದ್ರೆ, ಪಾರ್ಟಿ ಇಬ್ಬಾಗ ಫಸ್ಟ್ ಇವ್ರ ಪಾರ್ಟಿ ಸಪ್ಪಡಿಸ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಶಿ ಈಸ್ ಕೇಪಬಲ್. ಅವ್ರಿಗೆ ಬೇಕಂತ ಪ್ರಜ್ವಲ್ಗೆ ಮೇಡಮ್ ಅವ್ರಿಗೆ ಭಾಳ ಸಂದರ್ಭದಲ್ಲಿ ಕುಮಾರಸ್ವಾಮಿ ತಳ್ಕೊಂಡು ಅವ್ನು ಸೈಡ್ಲೈನ್ ಮಾಡ್ಕೊಂಬಂದಿದ್ದಾರೆ. ಇದು ವಾಸ್ತವ. ಏನಕ್ಕೆ ಕುಮಾರಸ್ವಾಮಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ರೇವಣ್ಣ ಇಬ್ಬರು ಬಿಟ್ಟು ಯಾರೂ ನಿಲ್ಲಲ್ಲ ಅಂದರು. ಏನಕ್ಕೆ ಮತ್ತೆ ಅನಿತಾ ಕುಮಾರಸ್ವಾಮಿ ತಗೊಂಬಂದ್ರು ರಾಮನಗರಕ್ಕೆ? ಮಗನೇನಕ್ಕೆ ತಗೊಂಬಂದ್ರು? ಇವ್ರ ಫ್ಯಾಮಿಲಿ ಮಾತ್ರ ಎಂಜಾಯ್ ಮಾಡಬೇಕು. ಪಾಪ ದೇವೇಗೌಡರು ಒಂದು ಆಸೆ ಇದೆ, ರೇವಣ್ಣವ್ರನ್ನ ಯಾವಾಗಲಾದ್ರು ಒಂದು ಸ್ಥಾನದಲ್ಲಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ. ಯಾಕೆ ಬಿಡ್ತಾ ಇಲ್ಲ ಕುಮಾರಸ್ವಾಮಿ ಅವರು? ಡಿಕ್ಲೇರ್ ಮಾಡಲಿ. ನಾನಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಮೇಡಮ್ ಅವ್ರು ಮಾತಾಡ್ಬೇಕು, ಸುಮ್ಮನೆ ಕೂತಿದ್ದು. ಇವರು ತಪ್ಪುಗಳು ಇಟ್ಕೊಂಡು ಇನ್ನೊಂದು ಪಾರ್ಟಿ ಬಗ್ಗೆ ಯಾಕೆ ಕೈ ತೋರಿಸ್ಬೇಕು ಇವರು? ಒಂದ್ ನಿಮಿಷ ದಲಿತರ ಬಗ್ಗೆ ಮಾತಾಡ್ತಾರೆ. ಆಯ್ತು, ಇವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಷ್ಟು ದಲಿತರನ್ನ JDS ಅಲ್ಲಿ ಇವ್ರು ಮಂತ್ರಿ ಮಾಡಿದ್ರು? BSP ಕರ್ಕೊಂಡ್ ಮಂತ್ರಿ ಮಾಡ್ತಾರೆ. JDS ಇಲ್ಲಿರೋ ಯಾವ ದಲಿತ ಶಾಸಕರನ್ನು ಮಂತ್ರಿ ಮಾಡಲ್ಲ. ಇವತ್ತಿನವರೆಗೂ ಉತ್ತರ ಕೊಡೋ ಶಕ್ತಿ ಇಲ್ಲ. ಅಲ್ಲೆಲ್ಲ ಹೋದ್ರು, ಎಲ್ಲಿ ಹುಬ್ಳಿನಲ್ಲಿ ಮನೆ ಮಾಡ್ತೀನಿ ಅಂತ ಮನೆ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು? ಬಿಜಾಪುರದವ್ರು ಕಂಟೆಸ್ಟ್ ಮಾಡ್ತೀನಿ ಆಮೇಲೆ ಏನು ಮಾಡಿದ್ರು? ಮೊದಲು ಇವ್ರ ಪಾರ್ಟಿನಲ್ಲಿ ಇರ್ತಕ್ಕಂಥ ಆಂತರಿಕ ವಿಚಾರಗಳು ನೋಡ್ಕೊಳ್ಳಿ. ಆಮೇಲೆ ನಾನು ಬೀಂಗ್ ಎ ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ ಪರ್ಸನ್, ಕಾಂಗ್ರೆಸ್ ಅಲ್ಲಿ ನಡೆದಿರೋ ವಿದ್ಯಮಾನ ಒಪ್ಕೋತಾ ಇದ್ದೀನಿ. ಅದು ದೊಡ್ಡತನ ಇರ್ಬೇಕು. ಅಂದ್ರೆ ಇವ್ರು ಒಪ್ಕೊಂಡು ಮಾತಾಡ್ಬೇಕು. ಅದಲ್ಲ, ಇವ್ರು ಒಪ್ಕೊಂಡು ಮಾತಾಡ್ಬೇಕು, ಒಪ್ಕೊಂಡು ಮಾತಾಡಬಾರ್ದು. ಒಂದು ರಾಜಕೀಯ ಪಕ್ಷ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಎಂಟಿಟಿ, ಅಬ್ಸಲ್ಯೂಟ್ ಇಸ್ ಎ ಪಬ್ಲಿಕ್ ಎಂಟಿಟಿ. ಪಾರ್ಟಿನಲ್ಲಿ ಆಗತಕ್ಕಂಥ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ನಮ್ಮಿರೋ ತಪ್ಪುಗಳು ಜನ ಗಮನಿಸ್ತಾ ಇರ್ತಾರೆ. ನಾನು ಪಲಾಯನವಾದ ಮಾಡಿದ್ರೆ ಜನ ನೋಡ್ತಾರೆ. ನಮ್ಮಲ್ಲಿರೋ ತಪ್ಪುಗಳನ್ನ, ದೋಷಗಳನ್ನ ವಿಮರ್ಶೆಗೆ ಒಳಪಡಿಸ್ಕೋಬೇಕು. ಅದು ಒಂದ್ ಕಡೆ. JDS ಅವ್ರಿಗೆ ಯಾವ ವಿಮರ್ಶೆಗೆ ಒಳಪಡಕ್ಕೆ ಅವಶ್ಯಕತೆ ಅನಿವಾರ್ಯನಲ್ಲ, ಅವಶ್ಯಕತೆನೂ ಇಲ್ಲ. ಪ್ರಶ್ನೆ ಕೇಳಿದಿಲ್ಲ, ಪರಮೇಶ್ವರ್ ಬಗ್ಗೆ ಇವ್ರು ಇಷ್ಟೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರಿಂದ, ನಮ್ಮ ಪ್ರಣಾಳಿಕೆ ಬಗ್ಗೆ ಮಾತಾಡಿದ್ರಿಂದ ನಾನು ಹೇಳಿದೆ. ಅದು ಅವ್ರಿಗೆ ಬಿಡ್ತೀನಿ. ಪ್ರಣಾಳಿಕೆ ಇಲ್ದೇನೆ ಚುನಾವಣೆ ಮಾಡೋರು ಇನ್ನೊಂದು ಪಕ್ಷದ ಪ್ರಣಾಳಿಕೆ ಬಗ್ಗೆ ಮಾತಾಡಕ್ ಬರ್ತಾರೆ. ಎರಡನೇದು ನನ್ನ ಸ್ನೇಹಿತರು ಅರುಣ್ ಅವ್ರು ಮಾತಾಡೋರು. ಅವರು ಸಹ ಪಾಪ ಪರಮೇಶ್ವರ್ನ ಪಾರ್ಟಿ ಕರೆಯೋದಕ್ಕೆ ಆಸಕ್ತಿ ಇಟ್ಕೊಂಡಿದ್ದಾರೆ. ಅವರಿಗೆ ಕಂಗ್ರಾಚುಲೇಟ್ ಮಾಡ್ತೀನಿ. ಪರಮೇಶ್ವರ್ ಕಡೆಯಿಂದಲೇ ಅರುಣ್ಗೆ ನಾನು ಆಹ್ವಾನ ಕೊಡಿಸ್ತೀನಿ, ದಯಮಾಡಿ ಕಾಂಗ್ರೆಸ್ಗೆ ಬಂದ್ಬಿಡಿ. ಯಾಕಂದ್ರೆ ಕಾಂಗ್ರೆಸ್ ಇಸ್ ದ ಮದರ್ ಪಾರ್ಟಿ ಟು ಆಲ್ ಪೊಲಿಟಿಕಲ್ ಪಾರ್ಟಿ. ಅಲ್ಲ, ಅವ್ರು ಹೇಳಿದ್ದು ಪರಮೇಶ್ವರ್ ಇಸ್ ದ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ ಅಂತ. ಇದನ್ನ ಅವ್ರಿಗೂ ಅಪ್ಲಿಕಬಲ್ ಅಲ್ವಾ? ಆದ್ರೆ ಹಿ ಇಸ್ ದ ರೈಟ್ ಪರ್ಸನ್ ಇನ್ ದ ರಾಂಗ್ ಪಾರ್ಟಿ. ಅದು ಅರುಣ್ಗೂ ಅಪ್ಲಿಕಬಲ್. ಅವ್ರು ಶಂಕರ್ ಮೂರ್ತಿ ಅವರ ಸಂಘ ಪರಿವಾರ ಸರ್, ವಾಜಪೇಯಿ ಅವ್ರನ್ನ ಅವ್ರ ಸ್ಕೂಟರ್ ನಲ್ಲಿ ತಿರುಗಿಸ್ತಂತವ್ರು, ಅವರು ಪಕ್ಷ ಬಿಟ್ ಬಾ ಅಂತೀರಾ ನೀವು? ವಾಜಪೇಯಿ, ಅಡ್ವಾಣಿ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಗೌರವ ಇದೆ. ಅವರೇ ನಮ್ ಕಾಂಗ್ರೆಸ್ಗೆ ಬರ್ಬಾರ್ದು? ಅದೇ ಕಮ್ಯುನಲ್ ಪಾರ್ಟಿಲಿ ಇದ್ದಾರೆ. ಪ್ರಶ್ನೆ ಇರ್ತಕ್ಕಂಥ ನಾನೇ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಕಾಂಗ್ರೆಸ್ಗಿನ್ನ BJPನಲ್ಲಿ ಇರ್ತಕ್ಕಂಥ ಅವಾಂತರಗಳು, ಗುಂಪುಗಾರಿಕೆಗಳು ಮಿತಿ ಮೀರಿದೆ. ಯತ್ನಾಳ್ರವರು ಬಹಿರಂಗವಾಗಿ ನಿಂತ್ಕೊಂಡು ನಿಮ್ಮ ಸರ್ಕಾರದ ಒಂದು ಮಂತ್ರಿ ಮೇಲೆ ಏನು ಪದ ಬಳಸಿದ್ರು ಜನ ನೋಡಿದ್ದಾರೆ. ಈ ಚರ್ಚೆ ಕಾಂಗ್ರೆಸ್ ಬಗ್ಗೆ ಚರ್ಚೆ ಬಿಟ್ಬಿಡಿ. ನಿಮ್ಮಲ್ಲಿರ್ತಕ್ಕಂಥ 4 ಗುಂಪು, ಕಾಂಗ್ರೆಸ್ ಅಲ್ಲ ನೀವು 2 ಗುಂಪು ಹೇಳ್ತೀರಾ. ರಮೇಶ್ ಬಾಬು ಸರ್, ಅಲ್ಲೇ ಪ್ರಶ್ನೆ ಬರೋದು ನೋಡಿ. ಅವ್ರದ್ದು ಬಿರ್ಕಾಗಿತ್ತು, ಇವ್ರದ್ದು ಒಡಕ್ ಆಗ್ತಿತ್ತು. ಇದ್ರ ಅಡ್ವಾಂಟೇಜ್ ನಿಮಗೆ ಸಿಗತ್ತೆ ಅಂದ್ರೆ ಇಲ್ಲಿ ಬಿಡ್ಕು ಇಲ್ಲ ಇಲ್ಲ ಇಲ್ಲ. ಅದೇನಂದ್ರೆ ಪಾಪ ಇನ್ನೊಂದಿದೆ ಗಾದೆ ಮಾತು, ನಾನು ಹೇಳಕ್ ಹೋಗಲ್ಲ, ಬಹಳ ಅಕ್ವರ್ಡ್ ಆಗಿದೆ. ನಾನು ಅರುಣವ್ರಿಗೆ ಅದೆಲ್ಲ ಹೇಳಕ್ ಹೋಗಲ್ಲ. ನಮ್ಮಲ್ಲಿ 2 ಗುಂಪು ಅಂತ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ 4 ಗುಂಪಿದೆ. ನಾನೇ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ, ಯಡಿಯೂರಪ್ಪ ಪರವಾಗಿ ಎಷ್ಟು ಜನ ಸೈನ್ ಮಾಡಿದ್ದಾರೆ, ಏನೇನು ನಡೀತಾ ಇದೆ. ಯಡಿಯೂರಪ್ಪರದ್ದು ಒಂದು ಗುಂಪು, ಬೊಮ್ಮಾಯಿದು ಒಂದು ಗುಂಪು, CT ರವಿದು ಒಂದು ಗುಂಪು, ನಳಿನ್ ಕುಮಾರ್ ಕಟೀಲ್ದು ಒಂದು ಗುಂಪು, ನಿಮ್ಮ ಗುಂಪು ಸರಿಪಡಿಸ್ಕೊಳ್ಳಿ. ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಅನುಗುಣವಾಗಿ ಇಬ್ಬರೂ ಸಹ ಒಟ್ಟಿಗೆ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಟೈಮ್ ಇಸ್ ರನ್ನಿಂಗ್ ಔಟ್. ಈಗ ಬಜೆಟ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಗಿರ್ತಕ್ಕಂಥದ್ದು ಇನ್ನು 30 ಇಂದ 35 ದಿವಸ ಅಷ್ಟೇ ನಮಗೆ ಅವಕಾಶ ಇರ್ತಕ್ಕಂಥದ್ದು. ಎಲ್ಲ ಅಸೆಂಬ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಹೋಗಬೇಕು. ಹಾಗಾಗಿ 2 ಟೀಮ್ ಮಾಡಿ 2 ಟೀಮ್ ಪಟ್ಟಿ ಮಾಡಿದ್ದಾರೆ.
ಅದು ಜವಾಬ್ದಾರಿನೂ ಒಬ್ಬರು ಕೊಟ್ಟಿದ್ದಾರೆ, ಕೋರ್ಡಿನೇಷನ್ ಯಾರು ಮಾಡ್ಬೇಕಂತಲೂ ಕೊಟ್ಟಿದ್ದಾರೆ. ಪಾರ್ಟಿ AICC ಡೈರೆಕ್ಷನ್ಗೆ ಅನುಗುಣವಾಗಿ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಆಗಿದೆ. ಮತ್ತು ಎಲ್ಲದಕ್ಕಿಂತ ನಮಗೆ ಶಕ್ತಿ ಇರ್ತಕ್ಕಂಥ 2 ಶಕ್ತಿ ಅಡಿಷನಲ್ಲು. ಒಂದು ಮಲ್ಲಿಕಾರ್ಜುನ್ ಖರ್ಗೆರವರು AICC ಅಧ್ಯಕ್ಷ ಆಗಿರ್ತಕ್ಕಂಥದ್ದು, ಒಂದು ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮ ಮುಗಿಸ್ಕೊಂಡು ರಾಹುಲ್ ಗಾಂಧಿರವರು ಇಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಈ ಯೂಸ್ ಟು ಮಾನಿಟರ್ ಎವ್ರಿಥಿಂಗ್. ಅಂದ್ರೆ ಭಾರತ್ ಜೋಡೋ ಆಯ್ತು, ಈಗ ಕಾಂಗ್ರೆಸ್ ಜೋಡೋ ಕರ್ನಾಟಕಕ್ಕೆ ಬರ್ತಾರೆ. ಸ್ವಾಭಾವಿಕ ನೋಡಿ, ಕಾಂಗ್ರೆಸ್ ಜೋಡ್ಸೋದಕ್ಕೆ ಬರ್ತಾರೆ. ಕಾಂಗ್ರೆಸ್ ಒಂದೇ ಅಲ್ಲ, ಪ್ರತಿಯೊಂದು ಜೋಡ್ಸಕ್ಕೆ ಬರೋದು. ಇನ್ನು ಇವರು ಅಮಿತ್ ಶಾ ಮತ್ತೆ ಮೋದಿ ಏನಕ್ಕೆ BJP ಜೋಡ್ಸಕ್ತಾನೆ ಬರ್ತಿರೋದು ಅವ್ರುವೆ. ಪ್ರಶ್ನೆ ಎಲ್ಲ ಪಾರ್ಟಿಯವರು ಜೋಡ್ಸಕ್ಕೆ ಬರೋದು, ಪ್ರಶ್ನೆ ಇಲ್ಲ. ಇಲ್ಲಿ ಇನ್ನೊಂದು ಭಾಳ ಪ್ರಮುಖವಾಗಿ ನೀವು ಇವನ್ ಕೇಳಿದ್ರಿ, MB ಪಾಟೀಲ್ ಅವ್ರನ್ನ ಕೇಳಿದ್ರಿ. ಈಸ್ ಆಲ್ಸೋ ಒನ್ ಆಫ್ ದ CM ಕ್ಯಾಂಡಿಡೇಟ್. ಅವ್ರನ್ನ ಪ್ರಚಾರ ಸಮಿತಿ ಅಧ್ಯಕ್ಷ ಮಾಡಿದಂಥವ್ರು ಸಹ ಆಲ್ವೇಸ್ ನೀವು ಅವರಿರ್ತಾರೋ, MB ಪಾಟೀಲ್ ಇರ್ತಾರೋ, ಇನ್ನೊಬ್ರು ಇರ್ತಾರೋ, ಯಾವತ್ತೂ ಸಹ ಹಿಂದೆ DK ಶಿವಕುಮಾರ್ ಅವರು ಸಹ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ರು. ಅದಕ್ಕೆ ಮುಂಚೆ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಸಹ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು. ಇತ್ತೀಚೆಗೆ ಕೆಲವು ಹುದ್ದೆಗಳನ್ನ ಪಕ್ಷದಲ್ಲಿ ಸೃಷ್ಟಿ ಮಾಡಿದ್ದಾರೆ. ಮತ್ತು ನಾನು ಸಹ ಪ್ರಚಾರ ಸಮಿತಿ ಆಫೀಸ್ ಬೇರೆಯಿದ್ದೀನಿ. MB ಪಾಟೀಲರು ಅವರೇ ಬಹಿರಂಗ ಹೇಳಿದ್ದಾರೆ. ನಾಟ್ ಓನ್ಲಿ MB ಪಾಟೀಲ್, ನಮ್ಮ ಪಕ್ಷದಲ್ಲಿ ಪ್ಲೆಂಟಿ ಆಫ್ ಲೀಡರ್ಸ್ ನೀವು ಆ ಥರ ತಗೊಂಡ್ರೆ ಒಂದು 25 ಜನ CM ಕ್ಯಾಂಡಿಡೇಟ್ಗಳಿದ್ದಾರೆ. ಅದಕ್ಕೆ ಕಾಂಗ್ರೆಸ್ಗೆ ದ ಪ್ರಾಬ್ಲಮ್ ಆಫ್ ಪ್ಲೆಂಟಿ ತುಂಬಾ ಜಾಸ್ತಿ ಆಗೋದು. ಹೆಂಗೆ ಅಂದ್ರೆ ಸರ್, ಊಟ ಬಡಿಸ್ಬೇಕಾರೆ 1 ಸ್ವೀಟು 2 ಸ್ವೀಟು 3 ಸ್ವೀಟ್ ಎಂಜಾಯ್ ಮಾಡ್ಬೋದು ಸರ್. ಅಲ್ಲೊಂದು 8 ಸ್ವೀಟ್ ಹಾಕ್ಬಿಟ್ರೆ ತಿಂದ ಆಮೇಲೆ ಬೇರೆ ಆಗ್ಬಿಡುತ್ತೆ ಸರ್. ಅದು ನೀವು ಸ್ವೀಟ್ ಜಾಸ್ತಿ ತಿಂದ್ರೆ ಅಜೀರ್ಣನೂ ಆಗುತ್ತೆ. ಅದೇ ಹೇಳಿದ್ದು ನಾನು. ಸಿರಿಧಾನಿ ಕನ್ವರ್ಟ್ ಆದಾಗ ಅದು ಅಜೀರ್ಣ ಆಗಲ್ಲ, ಎಷ್ಟಿದ್ರು ಅಡ್ಜಸ್ಟ್ ಆಗುತ್ತೆ. ಇಲ್ಲಿ ಸಿರಿಧಾನ ಕನ್ವರ್ಟ್ ಆಗ್ಬಿಟ್ಟಿದ್ವಿ ನಾವು, ಪ್ರಶ್ನೆ ಇಲ್ಲ. ನಮ್ಮಲ್ಲಿ ವ್ಯತ್ಯಾಸ ಇರ್ತಕ್ಕಂಥ ನಾನು ಹೇಳಿದ್ದೀನಿ, ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನು ಮುಚ್ಕೊಂಡು ಜನ ನೋಡ್ತಾ ಇರ್ತಾರೆ. BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಪ್ರತಿ ಪಾರ್ಟಿನಲ್ಲೂ ಇವೆಲ್ಲ ನಡೀತಾ ಇದ್ದಾವೆ, ಸ್ವಾಭಾವಿಕ. ಪ್ರಶ್ನೆ ಏನೂ ಇಲ್ಲ ಇಲ್ಲಿ. ನಾವೆಲ್ಲ ಸರಿಪಡಿಸ್ಕೊತೀವಿ. MB ಪಾಟೀಲ್ ಸಹ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಜೊತೆ ಒಂದು ಟೀಮ್ 2 ಟೀಮ್ ಮಾಡಿದ್ದಾರೆ. ಇದು ಸುಮಾರು 30 ದಿನಗಳ ಕಾಲ ಡಿಸ್ಕಷನ್ ಆಗಿ ಇವೆಲ್ಲ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಏನೇನು ಮಾಡಬೇಕು, ಕಾನ್ಸ್ಟಿಟ್ಯೂನ್ಸಿ ವೈಸ್ ಏನು, ಅರುಣ್ ಅವರೇ ಪಾರ್ಲಿಮೆಂಟ್ ಕ್ಷೇತ್ರ ಏನು ಮಾಡಬೇಕು, ನಮ್ಮ MB ಪಾಟೀಲ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಸ್ವಾಭಾವಿಕವಾಗಿ ಚರ್ಚೆ ಆಗಂಥದ್ದು ಪೊಲಿಟಿಕಲ್ ಟೈಮಲ್ಲಿ ಈ ಥರದ್ದು ಚರ್ಚೆ ಆಗೋದು ಸ್ವಾಭಾವಿಕ ಇದೆ. ಅದೇನು ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ನಮ್ಮ ಎಲ್ಲ ಲೀಡರ್ಗಳ ಜೊತೆಲಿ ಹೋಗ್ತೀವಿ. ನಾವು ಬೇರೆ ಪಕ್ಷದ ತರ ಪ್ರಣಾಳಿಕೆ ಕೊಡದಲ್ಲೇ ಚುನಾವಣೆ ಮಾಡೋಂಥ ಪರಿಸ್ಥಿತಿ ಅಂತೂ ಕಾಂಗ್ರೆಸ್ ಅಲ್ಲಿ ಇಲ್ಲ. ಪ್ರಣಾಳಿಕೆ ಕೊಟ್ಟೆ ಚುನಾವಣೆ ಸರ್ ಮಾತಾಡ್ತಾ ಒಂದ್ ಒಳ್ಳೆ ಪಾಯಿಂಟ್ ಮತ್ತೆ ಕೊನೆಯಲ್ಲಿ 2 ಸತಿ ಉಚ್ಚಾರಣೆ ಮಾಡಿದ್ರು. ಅದಕ್ಕೆ ನಾನು ಹೇಳ್ತೀನಿ ಸರ್, ನೀವು ಪ್ರಣಾಳಿಕೆ ಇಲ್ಲದೆ ಚುನಾವಣೆ ಮಾಡಿದ್ರು ಅಂತ ಹೇಳ್ತಿದ್ದೀರಲ್ಲ ಸರ್, ಆ ಟೈಮಲ್ಲಿ ಪಕ್ಷದೊಳಗಡೆ ನೀವೇ ಇದ್ರಿ, ಪಕ್ಷದಲ್ಲಿ ಒಳ್ಳೆ ಹುದ್ದೆ ಕೊಟ್ಟಿದ್ದಾರೆ. JDS ಅಲ್ಲಿ ನೀವು MLCನೂ ಅನುಭವಿಸಿ ಬಂದಿದ್ದೀರಿ. ನೀವ್ ಹೇಳ್ಬೋದಿತ್ತಲ್ಲ ಸರ್ ಒಂದು ಪ್ರಣಾಳಿಕೆ ಮಾಡಿ ಅಂತ. ಈಗ ಪರಮೇಶ್ವರ್ ಅವರು ಹೈಕಮಾಂಡ್ ಕಾಂಗ್ರೆಸ್ ಬಗ್ಗೆ ಚರ್ಚೆನೆ ಮಾಡಬೇಡಿ. ಕಾಂಗ್ರೆಸ್ ಅವ್ರನ್ನ ಕರೆದಾಗ ಪ್ಯಾನಲ್ ತುಂಬಾ ನೀವು ಕಾಂಗ್ರೆಸ್ ಅವರೇ ಕೂತ್ಕೊಂಡು ಚರ್ಚೆ ಮಾಡಿ. ಪಬ್ಲಿಕ್ ಎಂಟಿಟಿ ಪಾರ್ಟಿ ಅಂತ ಹೇಳ್ತೀರಾ, ಒಂದು ಪಬ್ಲಿಕ್ ಯಾವುದೇ ಪಾರ್ಟಿ ಆಗ್ಲಿ ಪಬ್ಲಿಕ್ ಎಂಟಿಟಿ ಅಂತ ಹೇಳ್ತೀರಾ. ನೀವು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಿದ ತಕ್ಷಣ ಅವ್ರ ಮೇಲೆ ಗೂಬೆ ಕೂರ್ಸಕ್ ಹೋಗೋದಿದೆಯಲ್ಲ. ಬೇಸರ ಆಗ್ಬಾರ್ದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅವತ್ತಿನ ದಿನ ನಮ್ಮಲ್ಲಿದ್ದವರು MLC ಆಗಿದ್ದವರು ಅನುಭವಿಸಿ ಬಂದಿದ್ದಾರೆ. ಆಯ್ತಪ್ಪ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವತ್ತು ರಮೇಶ್ ಬಾಬು ಅವ್ರು ಬಹುಶಃ ಹೇಳಿದ್ರು ಕೂಡ ಪಕ್ಷದ ಹೈಕಮಾಂಡ್ ಕೇಳಲಿಲ್ಲ. ಯಾವ ರೀತಿ ಅಂತ ಹೇಳ್ತೀನಿ. ಒಂದೇ ನಿಮಿಷ ನೋಡಿ, ನಾನು ನಜ್ಮಾಯಿಂದ ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಆ ಪಕ್ಷದಲ್ಲಿ ಕುಮಾರಸ್ವಾಮಿಗಿನ್ನ ಸೀನಿಯರ್ ನಾನು. ಇವರಿಂದ ಸರ್ಟಿಫಿಕೇಟ್ ನನಗೆ ಬೇಕಾಗಿಲ್ಲ. ಕೂತಿಲ್ಲ ಇಲ್ಲಿ, ನಜ್ಮಾ ಕೇಳಿ. ವಾಟ್ ಇಸ್ ಅ ಫ್ಯಾಕ್ಟ್ ವಿಲ್ ರಿಮೇನ್ ಅ ಫ್ಯಾಕ್ಟ್. ಆಯ್ತಾ, ಒಂದ್ ನಿಮಿಷ. ಇಟ್ ಇಸ್ ಅ ಫ್ಯಾಕ್ಟ್. ಅದೇಪ್ಪ ನಜ್ಮಾ ನಾನು ಹೇಳ್ತಾ ಇದ್ದೀನಿ. ಇಟ್ ಇಸ್ ಅ ಫ್ಯಾಕ್ಟ್. ಅವರು JDS ಅಲ್ಲಿ ಇದ್ರು. ಇಟ್ ಇಸ್ ಅ ಫ್ಯಾಕ್ಟ್. JDS ಅವ್ರನ್ನ MLC ಮಾಡ್ತು. ಇಟ್ ಇಸ್ ಅ ಫ್ಯಾಕ್ಟ್. ಇವತ್ತು ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಆಯ್ತಾ, ಒಂದ್ ನಿಮಿಷ ಕೇಳಿ, ಪೂರ್ತಿ ಹೇಳ್ತೀನಿ. ಇಟ್ ಈಸ್ ಆಲ್ಸೋ ಅ ಫ್ಯಾಕ್ಟ್ ದಟ್ ದೇರ್ ವಾಸ್ ಒನ್ ಎಲೆಕ್ಷನ್. JDS ಹತ್ರ ಪ್ರಣಾಳಿಕೆ ಇರಲಿಲ್ಲ, ಕೋಟ್ ಮಾಡಿದ್ದಾರೆ. ವಾಟ್ ಇಸ್ ದ ಪ್ರಾಬ್ಲಮ್? ಒಂದ್ ನಿಮಿಷ ಕೇಳಿ, ವಾಟ್ ಇಸ್ ದ ಪ್ರಾಬ್ಲಮ್? ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಅಲ್ಲಪ್ಪ, ನಾನು ನಿಮ್ಮ ಜೊತೆನೆ ಮಾತಾಡ್ತಿದ್ದೀನಿ ಕೇಳಿ. ಇದನ್ನ ಅವತ್ತು ಅವರು
ಹೇಳಿದ್ರು ಹೈಕಮಾಂಡ್ನ ಕೇಳಿಲ್ವಲ್ಲ, ಅದೇ ರೀತಿ ಇವತ್ತಾಯ್ತು. ನಾನು ಅಲ್ಲಿಗೆ ಬಂದೆ, ಬನ್ನಿ ವಾಪಸ್ ಇಲ್ಲಿಗೆ. ಪರಮೇಶ್ವರ್ ಅವರು ಪಾಪ ಹೈಕಮಾಂಡ್ಗೆ ಪತ್ರ ಬರೆದ್ರು, ಸರ್ ಇಲ್ಲಿ ನನ್ನನ್ನು ಅಲಂಕಾರ ವಿದ್ಯಾರ್ಥಿ ಥರ ಅಲಂಕಾರ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರು ಮಾಡಿ ಕೂರಿಸಿದ್ದಾರೆ, ಬರೀ ಅಲಂಕಾರಕ್ಕೆ ನನ್ನ ಮಾತೆ ಯಾರು ಕೇಳ್ತೀರಾ. ಆದರೆ ಹೈಕಮಾಂಡ್ ಕ್ಯಾರೆ ಅನ್ಲಿಲ್ಲ, ಹೈಕಮಾಂಡ್ ಕ್ಯಾರೆ ಅನ್ಲಿಲ್ಲ. ಅದೇ ನಾನು ಅರುಣ್ ಅವ್ರಿಗೆ ಕೇಳ್ತೀನಿ, ಅರುಣ್ ಅವರೇ ನಿಮ್ಮ ಇವತ್ತು ನಮ್ಮ ಪಕ್ಷ ಒಬ್ಳು ವಕ್ತಾರೆ ಆಗಿದ್ರು ನಮ್ದೇನ್ ಒಪಿನಿಯನ್ ಇದ್ರು ಪ್ರಣಾಳಿಕೆ ಕೇಳಿ ತಿಳ್ಕೊಳ್ತಾರೆ ಸರ್. ಹೇಳಿದ ಇನ್ಪುಟ್ ನಮ್ಮ ವಾರ್ ರೂಮ್ ಅಲ್ಲಿ ತಗೊಳ್ತಾರೆ. ನಾನು JDS ಅಲ್ಲಿ ಇದ್ದಿದ್ದು ನಾನೇ ಒಪ್ಕೊಂಡಿದ್ದೀನಿ, ನನಗೆ ಯಾರು ಸರ್ಟಿಫಿಕೇಟ್ ಬೇಕಿಲ್ಲ. ಅದಿಲ್ಲ ಬಿಡಿ ಎಲ್ಲ ಒಂದ್ ನಿಮಿಷ. ಸೇಮ್ ಟೈಮ್ ಶಿ ವಾಸ್ ಇನ್ ಕಾಂಗ್ರೆಸ್ ಪಾರ್ಟಿ. ಮುಂದೆ ನಾನೇನ್ ಕಲಿಬೇಕಾಗಿಲ್ಲ. ಅರುಣ್ ಅವರೇ ಹೈಕಮಾಂಡ್ ಪತ್ರ ಬರೆದ್ರು, ಯಾರು ಪರಮೇಶ್ವರ್ ಅವರು, ಇಲ್ಲ ಸರ್ ಇಲ್ಲಿ ನನಗೆ ಅನ್ಯಾಯ ಆಗ್ತಿದೆ ಅಂತ. ಅದೇ ರೀತಿ ಹೈಕಮಾಂಡ್ ನಿಮ್ಮ ಪಕ್ಷದಲ್ಲಿ ಬರ್ದಿದ್ರೆ, ಈಗ ರಮೇಶ್ ಬಾಬು ಅವರು ಹೇಳಿದ್ರು ರಾಹುಲ್ ಗಾಂಧಿ ಎಂಟ್ರಿ ಕೊಡ್ತಾರೆ ಅಂತ. ರಾಹುಲ್ ಗಾಂಧಿ ಎಂಟ್ರಿ ಕೊಟ್ರೆ ಭಾರತ್ ಜೋಡೋ ಆಯ್ತು, ಈಗ ಕಾಂಗ್ರೆಸ್ ಜೋಡೋ ಕರ್ನಾಟಕದಲ್ಲಿ. ಈ ಬಿರ್ಕು ಮುರುಕುಗಳೆಲ್ಲ ಏನು ಮೂಡ್ಬಿಟ್ಟಿದೆ, ಇದಕ್ಕೆಲ್ಲ ಟ್ಯಾಪೆ ಹಾಕಿ ಸೀಲ್ಗಳು ಹಾಕಿ ಮುಚ್ಚಬೇಕು, ಸೀಲ್ ಮಾಡ್ಬೇಕು ಇದನ್ನ. ಅದೇ ನಿಮ್ಮ ಪಕ್ಷದಲ್ಲೂ ಆಗಿದ್ದಿದ್ರೆ ಹೈಕಮಾಂಡ್. ಅರುಣ್ ಅವರು ಕೇಳಿಸ್ತಾ? ಕೇಳ್ತಾ ಇದೆ. ನಮ್ಮ ಪಕ್ಷದಲ್ಲಿ ಈ ತರದ್ ಏನಾರ ಪತ್ರ ಬರ್ದಿದ್ರೆ ಅವ್ರನ್ನ ಕರ್ಸಿ ಮಾತಾಡುವಂತದ್ದು ಇದೆ. ನಮ್ಮಲ್ಲಿ ಆ ತರದ್ದು ಚರ್ಚೆಗಳು, ಅವ್ರನ್ನ ಕರ್ಸಿ ಏನ್ ನಡೀತಾ ಇದೆ ಅಂತ ಹೇಳ್ತಾರೆ. ನಾವು ಯಾರು ಕರೀಲೇ ಇಲ್ಲ, ನಮಗೆ ಯಾರು ನೋಟಿಸು ಕೊಟ್ಟಿಲ್ಲ ಅಂತಾರೆ ಸರ್. ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ಅದ್ ಯಾರ್ದೋ ಒಬ್ರದ್ದು ಇರ್ಬೋದಷ್ಟೇ. ಯಾರ್ಯಾರು ನಮ್ಮ ಪಕ್ಷದ ಒಟ್ಟು ವ್ಯವಸ್ಥೆ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ಅವ್ರನ್ನೆಲ್ಲ ಕರ್ಸಿ ಮಾತಾಡುವಂಥದ್ದು, ಸಮಾಧಾನ ಮಾಡುವಂಥದ್ದು, ಮೇಲಿಂದ ಅದಕ್ಕೆ ಅಂತಾನೆ ಟೀಮ್ ಇರೋವಂಥದ್ದು ಎಲ್ಲದನ್ನೂ ಇದೆ. ಆ ತರದ್ದು ಯಾವ್ದು ಇದಿಲ್ಲ. ಒಂದು ರಮೇಶ್ ಬಾಬು ಅವರು ನಾವು ಎಲ್ಲ ಮೂಲ ಕಾಂಗ್ರೆಸ್ಸಿಗರು ಅಂತ ಖಂಡಿತ ಇಲ್ಲ. ನಾವ್ಯಾರು ಕಾಂಗ್ರೆಸ್ಸಿಗರು ಇಲ್ಲ ಇಲ್ಲಿ. ನಮ್ದು ಸಿದ್ಧಾಂತ, ನಮ್ದು ಒಟ್ಟು ರಾಜಕೀಯ ಹೋರಾಟ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ಸೇತರ ಇದರೊಳಗೇನೆ ಬಂದಿರುವಂತದ್ದು. ಆಯ್ತು, ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಂಗೆ ಸರ್. ಒಂದು ನಿಮಿಷ ಲೈನನ್ನ ಸರಿಪಡಿಸ್ತೀನಿ. ಹೇಗಿದ್ರು ಒಂದು ಬ್ರೇಕ್ ತಗೋಬೇಕು. ರಮೇಶ್ ಬಾಬು ಅವರೇ, ಬ್ರೇಕ್ ಇಂದ ಬಂದ ಮೇಲೆ ಈ ಸಾಮೂಹಿಕ ನಾಯಕತ್ವ ಇದರ ವ್ಯಾಖ್ಯಾನ ಬದಲಾಗೋಯ್ತಾ? ಸಮೂಹ ಅನ್ನೋ ಒಂದು ಪದಕ್ಕೆ ಅರ್ಥ ಟು ಅಂತನಾ? ಅಂದ್ರೆ ಇಬ್ಬರು ಲೀಡರ್ಸು. ಸಾಮೂಹಿಕ ನಾಯಕತ್ವ ಅಂದರೆ ಪರಮೇಶ್ವರ್ ಅವರು ಇರಬೇಕು, MB ಪಾಟೀಲ್ ಅವರು ಇರಬೇಕು, ಮುನಿಯಪ್ಪ ಅವರು ಇರಬೇಕು, ವಿಜಯ್ ಸಿಂಗು, ಆನಂದ್ ದೇವಪ್ಪ ಇವರು ಒಟ್ಟಾಗಬೇಕು, ಆ ಕಡೆ ರಮೇಶ್ ಕುಮಾರ್ ಅವರು ಬರಬೇಕು ಅಲ್ವಾ ಸರ್? ಬ್ರೇಕ್ ನಂತರ ಟು ದ ಪಾಯಿಂಟ್. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಸರ್, ಹೈಕಮಾಂಡ್ ಪಾತ್ರ ಮತ್ತು ಜವಾಬ್ದಾರಿ ಮತ್ತು ಸವಾಲು, ಅದರ ಜೊತೆಗೆ ಇವ್ರಿಗೆ ಪರಮೇಶ್ವರ್ ಅವ್ರಿಗೆ MB ಪಾಟೀಲ್ ಅವ್ರಿಗೆ ಕೊಟ್ಟಿರುವಂಥ ಹುದ್ದೆ, ಅದ್ರ ಜವಾಬ್ದಾರಿ ಮತ್ತು ಅದ್ರ ಜೊತೆ ಬಂದಿರುವಂಥ ಸವಾಲು, ಪ್ಲೀಸ್. ನಾಟ್ ಓನ್ಲಿ MB ಪಾಟೀಲ್ ಆರ್ ಡಾಕ್ಟರ್ ಪರಮೇಶ್ವರ್ ಜಿ, ಇವತ್ತು 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವ್ರಿಗೂ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ಅದರ ಜೊತೆಗೆ ವಿಂಗ್ ಪ್ರೆಸಿಡೆಂಟ್ಗಳು ಯಾರ್ಯಾರಿದ್ದಾರೆ ಅವ್ರಿಗೂ ಸಹ ಭಾಳಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈಗ ಸನ್ಮಾನ್ಯ ಮಧು ಬಂಗಾರಪ್ಪನವರು ಬೀಯಿಂಗ್ ಎ ಬ್ಯಾಕ್ವರ್ಡ್ ಕ್ಲಾಸ್ ವಿಂಗ್ ಪ್ರೆಸಿಡೆಂಟ್, ಅವರೀಗ ಹಾವೇರಿನಲ್ಲಿ ಒಂದು ದೊಡ್ಡ ಮಟ್ಟದ ಹಿಂದುಳಿದ ವರ್ಗಗಳ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಈಗಾಗಲೇ ಒಂದು ಬ್ಲೂ ಪ್ರಿಂಟ್ ತಯಾರಾಗಿದೆ. ಅದೇ ಥರ ಇನ್ನು ಕೆಲವು ಸಮಾವೇಶಗಳು ನಡೆಯುವಂಥ ಒಂದು ಜವಾಬ್ದಾರಿಯನ್ನು ಕೆಲವು ಲೀಡರ್ಗಳು ತೊಗೊಂಡಿದ್ದಾರೆ. ಅದು ಪಾರ್ಟಿ ಸ್ಟ್ರಾಟಜಿ. ಈಗಾಗಲೇ ದೆಹಲಿ ಮಟ್ಟದಲ್ಲಿ ಹಿಂದೆಯೇ 2 ತಿಂಗಳ ಮುಂಚೆ ಸುಮಾರು 35 ಜನ ನಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕನ ಕರೆಸಿ 2 ಸಭೆಗಳನ್ನ ಆಯೋಜನೆ ಮಾಡಿ ಖರ್ಗೆರವರ ನೇತೃತ್ವದಲ್ಲಿ 2 ಸಭೆ ನಡೆದಿದೆ. ಸನ್ಮಾನ್ಯ ಸುರ್ಜಿವಾಲಾರವರು, ಸನ್ಮಾನ್ಯ ವೇಣುಗೋಪಾಲ್ರವರು ಅವರ ನಾಯಕತ್ವದಲ್ಲಿ ಸನ್ಮಾನ್ಯ ಖರ್ಗೆರವರು. ನಮಗೇನಕ್ಕೆ ನಾನು ಪದೇ ಪದೇ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂದರೆ, ಅವರು ಇಲ್ಲಿ PCC ಅಧ್ಯಕ್ಷ ಆಗಿದ್ದಂಥವ್ರು. ರಾಜ್ಯ ರಾಜಕಾರಣದಲ್ಲಿ ಸುಮಾರು 4 ದಶಕಗಳ ಅನುಭವ ಇದೆ. ಪ್ರತಿ 224 ಕ್ಷೇತ್ರದ ಪ್ರತಿ ಕ್ಷೇತ್ರದ ಪಲ್ಸ್ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಯಾರೋ ಅವ್ರನ್ನ ಮಿಸ್ಲೀಡ್ ಮಾಡೋಂಥದ್ದು, ತಪ್ಪು ಮಾಹಿತಿ ಕೊಡೋಂಥದ್ದು ಸಾಧ್ಯ ಇಲ್ಲ.
ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ಜಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಅದೇ ಥರ 5 ಜನ ವರ್ಕಿಂಗ್ ಪ್ರೆಸಿಡೆಂಟ್ಗಳು ಇವರೆಲ್ಲರೂ ಸಹ ಕೂತ್ಕೊಂಡು ದೇರ್ ಇಸ್ ಎ ಸ್ಟ್ರಾಟಜಿ. ನಾವು ಇವತ್ತೇನು ಭಾಳ ಜನ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಒಪಿನಿಯನ್ನು ಅಥವಾ ಸರ್ವೆಗಳ್ದು. ಸರ್ವೆ ಈಸ್ ಒಂದು ನಮಗೆ ಕನ್ನಡಿ ಥರ ಅಷ್ಟೇ. ಸರ್ವೆ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ನಮಗೆ ಜನಗಳ ಪಲ್ಸು, ಸರ್ಕಾರದ ವೈಫಲ್ಯ ಮತ್ತು ಅಲ್ಲಿ ಲೀಡರ್ಶಿಪ್ ಕೊಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ, ಇವೆಲ್ಲ ವಿಚಾರಗಳು ಇವತ್ತು ಕಾಂಗ್ರೆಸ್ಗೆ ಪೂರಕವಾಗಿರ್ತಕ್ಕಂಥದ್ದು. ಹಾಗಾಗಿ 224 ಕ್ಷೇತ್ರನೂ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚೆ ರೀಚ್ ಆಗಬೇಕು ಅಂತೇಳಿ ವಿ ಟುಕ್ ಎ ಡಿಸಿಷನ್. ರೈಟ್ ಸರ್. ಆ ಹಿನ್ನೆಲೆಯಲ್ಲಿ ಒಂದು ನಿಮಿಷ ಸಮೂಹ ನಾಯಕತ್ವ ಅಂತ ನೀವೇನು ಹೇಳಿದ್ದೀರಾ, ಆ ಕಾರಣಕ್ಕೋಸ್ಕರ 2 ಟೀಮ್ ಮಾಡಿ ಯಾವ ಕ್ಷೇತ್ರಕ್ಕೆ ಯಾರು ಹೋಗ್ಬೇಕು ಅಂತಲೂ ಒಂದು ಲಿಸ್ಟ್ ರೆಡಿ ಆಗಿದೆ. ಅಲ್ಲಿಗೆ ಬರ್ತಿದ್ದೆ ಸರ್ ನಾನು, ಯಾಕಂದ್ರೆ ಬ್ರೇಕ್ಗೂ ಮುಂಚೆ ನಾನು ಅದೇ ಪ್ರಶ್ನೆ ಕೇಳಿದ್ದೆ. ಹೈಕಮಾಂಡ್ಗೆ ಸಾಮೂಹಿಕ ನಾಯಕತ್ವವನ್ನು ಸ್ಥಾಪಿಸೋದೇ ದೊಡ್ಡ ಸವಾಲು ಸರ್, ಒಂದು ಭಾಗ. ಸರ್ ಅವ್ರು ಪತ್ರ ಬರೆದ್ರು ಹೈಕಮಾಂಡ್ಗೆ, ದಿ ಹೈಕಮಾಂಡ್ ಡಿಂಟ್ ರೆಸ್ಪಾಂಡ್, ಅದಕ್ಕಾಗಿ ಅವ್ರು ರೆಸಿಗ್ನೇಷನ್ ಕೊಡೋಕೆ ಮುಂದಾದರು. ನಿಮ್ಗೆ ಹೇಳ್ತೀನಿ ಕೇಳಿ, ಇಟ್ ಈಸ್ ರಾಂಗ್ ವರ್ಷನ್. ಪರಮೇಶ್ವರ್ಜಿ ಅವರು ಐದರ್ ಮಲ್ಲಿಕಾರ್ಜುನ್ ಖರ್ಗೆ ಆರ್ ಸೋನಿಯಾ ಗಾಂಧಿ ನೇರ ಸಂಪರ್ಕ ಇರ್ತಕ್ಕಂಥವ್ರು. ಪತ್ರ ಬರ್ದಿರೋದನ್ನ ನಿರಾಕರಣೆ ಮಾಡ್ತಾ ಇಲ್ಲ. ಅವ್ರು ಏನಾರು ಮಾತಾಡಬೇಕಂದ್ರೆ ಆ ಮೂಮೆಂಟ್ಗೆ ಇಮ್ಮಿಡಿಯೇಟಾಗಿ ಮಾತಾಡುವಂಥ ಶಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಆ ಅನುಭವ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತೇನೇ ಇದು ಚರ್ಚೆ ಆಗುತ್ತೆ. ಮತ್ತು ಈಗಾಗಲೇ ಅಲ್ಲಿ AICCಯಿಂದ ಯಾವ ಸಂದರ್ಭದಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಎಲ್ಲ ಲೀಡರ್ಗಳಿಗೆ, ನಾಟ್ ಓನ್ಲಿ ಪರಮೇಶ್ವರ್, ಅವ್ರಿಗೆ ಯಾರು ಬೇಕಂದರೆ ಇಮ್ಮಿಡಿಯೇಟ್ ಕರ್ಸ್ಕೊಳ್ಳೋವಂಥದ್ದು, ಮಾತಾಡೋಂಥದ್ದು, ಅವಶ್ಯಕತೆ ಇದ್ದರೆ ನಾಯಕರಲ್ಲಿ ಬರುವಂಥದ್ದು. ವಿಶೇಷವಾಗಿ ಸುರ್ಜಿವಾಲಾರವರು ಇಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಅವರು ಪಾರ್ಟ್ ಆಫ್ ದ ಕರ್ನಾಟಕ ರೀತಿ ಪ್ರತಿಯೊಂದು ಅಂಶನೂ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ಲೀಡ್ಗಳು ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ, ಯಾರು ಏನು ಕೆಲಸ ಮಾಡ್ತಾಯಿದ್ದಾರೆ, ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಈ ಥರದ್ದು ಎಲ್ಲನೂ ಉಪಯೋಗಿಸ್ಕೊಳ್ಳೋಂಥದ್ದು. ಒಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಉಪಯೋಗಿಸೋದು ಅನ್ನೋ ಮಾತು ಹೇಳಿದ್ರೆ ಅದಕ್ಕಾಗಿ ಕೇಳ್ತೀನಿ. ಈಗ ಖರ್ಗೆ ಅವರು 3 ದಿವಸದಿಂದ 2 ದಿವಸದಿಂದ ಪರಮೇಶ್ವರ್ ಹೆಗಲಿಗೆ ಒಂದು ಜವಾಬ್ದಾರಿ ಕಟ್ಟಿದ್ರು ಸರ್. ಎಲ್ಲೆಲ್ಲಿ SC ST ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಅಲ್ಲೆಲ್ಲ ಕಡೆ ನೀವು ಹೋಗಿ ಸಕ್ರಿಯರಾಗಬೇಕು, ಸಮುದಾಯದ ನಾಯಕರು ಅಂತ ಗುರುತಿಸ್ಕೊಳ್ಳೋದು ಹೇಗಿಲ್ಲ ಅಂದರೆ ಅನ್ನೋ ಮಾತನ್ನು ಅವ್ರಿಗೆ ಹೇಳೋದ್ರ ಮೂಲಕ ಅವ್ರಿಗೆ ಎನ್ಕರೇಜು ಮಾಡಿದ್ರು ಅಲ್ವಾ ಸರ್? ಅಂದರೆ ಅವ್ರ ಉಪಯೋಗ ಬೇಕು, ಆದರೆ ಅವ್ರಿಗೆ ಹುದ್ದೆಗೆ ಕೊಟ್ಟರು ಅಂತ ಮರ್ಯಾದೆ ಗೌರವ ಅದು ಕೊಡೋದಿಲ್ಲ, ಸ್ಟೇಜ್ ಮೇಲೆ ಅವ್ರನ್ನ ಬಿಡೋದಿಲ್ಲ. ನಿಮ್ಮ ಮಾಧ್ಯಮದಲ್ಲಿ ನಾನು 2-3 ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದೇನೆ, ಮಲ್ಲಿಕಾರ್ಜುನ್ ಖರ್ಗೆರವರಾಗಲಿ ಡಾಕ್ಟರ್ ಪರಮೇಶ್ವರ್ ಆಗಲಿ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ನಾಯಕ ಅಲ್ಲ. ಅವರು ಎಲ್ಲ ಸಮುದಾಯಗಳು ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ನಾಯಕರು. ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಮಧುಗಿರಿ ಕ್ಷೇತ್ರದಲ್ಲೂ ಗೆದ್ದಿದ್ದಾರೆ, ಎಗೇನ್ ಕೋಟಗೆರೆ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಮತ್ತು ಅವ್ರನ್ನ 8 ವರ್ಷ PCC ಅಧ್ಯಕ್ಷರಾಗಿದ್ದಂಥವ್ರು, ವಿವಿಧ ಖಾತೆಯನ್ನು ನಿರ್ವಹಣೆ ಮಾಡಿದಂಥವ್ರು. ಅಫ್ಕೋರ್ಸ್ ಅವ್ರಿಗೆ ಪಲ್ಸ್ ಚೆನ್ನಾಗಿ ಗೊತ್ತಿದೆ ಅನ್ನೋ ಕಾರಣಕ್ಕೆ ಇಂತಿಂಥ ಕ್ಷೇತ್ರಕ್ಕೆ ಹೋಗಿ ಇಂಥ ಖರ್ಗೆ ಅವರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ಬೋದು. ಆದರೆ ಇಡೀ 224 ಕ್ಷೇತ್ರನೂ ಅವ್ರಿಗೆ ಗೊತ್ತಿರೋಂಥದ್ದು, ಬೀಂಗ್ ಎ PCC ಪ್ರೆಸಿಡೆಂಟ್ ಅವರೆಲ್ಲವನ್ನು ತಿಳ್ಕೊಂಡಿರೋಂಥವ್ರು. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಎಲ್ಲ ಮಾಹಿತಿನೂ ಇದೆ. ಪರಮೇಶ್ವರ್ನ ಎಲ್ಲಿ ಉಪಯೋಗಿಸ್ಕೋಬೇಕು, ಸಿದ್ದರಾಮಯ್ಯ ಹತ್ರ ಎಲ್ಲಿ ಕೆಲಸ ತೊಗೋಬೇಕು, DK ಶಿವಕುಮಾರ್ ಹತ್ರ ಎಲ್ಲಿ ಕೆಲಸ ತೊಗೋಬೇಕು, ದಿನೇಶ್ ಗುಂಡೂರಾವ್ ಹತ್ರ ಎಲ್ಲಿ ಕೆಲಸ ತೊಗೋಬೇಕು, MB ಪಾಟೀಲ್ ಹತ್ರ ಎಲ್ಲಿ ಕೆಲಸ ತೊಗೋಬೇಕು, ಶಾಮನೂರು ಶಿವಶಂಕರಪ್ಪರ ಹತ್ರ ಎಲ್ಲಿ ಕೆಲಸ ತೊಗೋಬೇಕು, ಈ ಥರದ ಪಲ್ಸ್ ಎಲ್ಲರಿಗಿನ್ನ ಚೆನ್ನಾಗಿ ಖರ್ಗೆ ಅವ್ರಿಗಿದೆ. ಆ ಕಾರಣಕ್ಕೋಸ್ಕರ ಯಾರೂ ಅವ್ರನ್ನ ದಾರಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತಿರ್ತಕ್ಕಂಥ ಅವಕಾಶವನ್ನು, ಈಗ ನಮಗಿರ್ತಕ್ಕಂಥದ್ದು 135ರಿಂದ 140 ಒಂದು ಕಾಂಗ್ರೆಸ್ಗೆ ಅವಕಾಶ ಇದೆ ಅನ್ನೋಂಥದ್ದು. ಅವ್ರ ಟಾರ್ಗೆಟ್ ಇರೋಂಥದ್ದು 150 ಕ್ರಾಸ್ ಮಾಡ್ಬೇಕಂತೇಳಿ. ಕೆಲವು ಅಡ್ಡಿ ಆತಂಕಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ದಾಟಿ ಇವ್ರು 123 ಎಲ್ಲ ಪಾರ್ಟಿಗೆ ಇರುತ್ತೆ. ಪೊಲಿಟಿಕಲ್ ಪಾರ್ಟಿ ಮೇಲೆ ಅದನ್ನ ವಿಷನ್ ಇಟ್ಕೊಂಡು ಇಟ್ಕೊಂಡೇ ಹೋಗ್ಬೇಕು, ಅದು ತಪ್ಪು ಅಂತ ಅಲ್ಲ. ಈ ಆಪ್ನವ್ರು ಹೇಳ್ತಾರೆ ನಾವು 150 ಗೆಲ್ತೀವಿ ಅಂತಾರೆ, ತಪ್ಪು ಅಂತ ಅಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಂತ ಎಂಥೂಸಿಯಾಸಮ್ ಇಲ್ದಲ್ಲ ಇದ್ರೆ ಅವ್ರು ಎಲೆಕ್ಷನ್ ಹೆಂಗೆ ಫೇಸ್ ಮಾಡ್ತಾರೆ, ಇರಲೇಬೇಕು, ಅದು ತಪ್ಪು ಅಂತ ಹೇಳೋದಿಲ್ಲ. ನಮಗೆ ವಿಶ್ವಾಸ ಇದೆ, ಇವತ್ತು 80 ಜನ ಸಿಟ್ಟಿಂಗ್ MLAಗಳಿದ್ದಾರೆ. ಮತ್ತು ಕಳೆದ ಸಾಲಿನಲ್ಲಿ ಯಾರ್ಯಾರು 5ರಿಂದ 6,000 ಮಾರ್ಜಿನಲ್ ಸೋತಿರ್ತಕ್ಕಂಥ ಕೆಲವು ಕ್ಷೇತ್ರಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಹೆಚ್ಚು ಡಿಫ್ರೆನ್ಸ್ ಇರೋಂಥದ್ದು A ಕ್ಯಾಟಗರಿ, B ಕ್ಯಾಟಗರಿ, C ಕ್ಯಾಟಗರಿ ವರ್ಗೀಕರಣ ಮಾಡಿದ್ದಾರೆ. ವಿಶೇಷವಾಗಿ ಇನ್ನು ಒಂದು 15 ದಿವಸ ಕಳ್ಕೊಂಡು ರಾಹುಲ್ ಗಾಂಧಿರವರು ಇಲ್ಲಿ ಬಂದು ಕೆಲವನ್ನ ಅಬ್ಸರ್ವೇಷನ್ ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ದಿದ್ದಾರೆ. ಸೊ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಸ್ವಾಭಾವಿಕವಾಗಿ ಹಿಂದೆ ಸರ್ಕಾರ ಮಾಡಿದಂಥ ಕೆಲಸಗಳು ಮತ್ತೊಂದು ಇವನ್ನ ಇಟ್ಕೊಂಡು ನಮ್ಮ ಟಾರ್ಗೆಟ್ ಇಟ್ಕೊಂಡು ಪ್ರಯತ್ನ ಪಡ್ತೀವಿ. ಬೇರೆಯವ್ರು ಆಸೆ ಇಟ್ಕೋಬಾರ್ದು, ಬೇರೆಯವ್ರು ವಿಷನ್ ಇಟ್ಕೊಡ್ದು, ಏನ್ ಇರ್ಬೋದು, ನಾನೇ ಯಾಕೆ ಅದನ್ನ ಹೇಳಕ್ ಹೋಗ್ಲಿ. ನಜ್ಮಾ ಅವರೇ ಮತ್ತೆ ಅರುಣ್ ಅವರೇ, ನಿಮಗೆ ಅಸಮಾಧಾನನೇ ವರದಾನ. ಯಾಕಂದ್ರೆ ನಿಮ್ಮ ಪಕ್ಷಗಳಲ್ಲೂ ಒಂದಷ್ಟು ನಡೀತಿತ್ತಾ, ಇಲ್ಲಿದೊಂದು ಆಯ್ತಾ, ಅದೇ ನಿಮಗೆ ವರದಾನ. ಅರುಣ್ ಅವ್ರು ಫಸ್ಟ್ ಮಾತಾಡ್ಬೋದಾ ಅಂತ ಇದ್ರ ಬಗ್ಗೆ? ಅಲ್ಲಲ್ಲ, ನಮಗೆ ಅವ್ರದ್ದು ಅಸಮಾಧಾನ ನಮಗ್ ವರದಾನ ಏನ್ ಅವಶ್ಯಕತೆ ಇಲ್ಲ. ಈಗ ನಮ್ದು ಒಟ್ಟು ಚುನಾವಣೆ 23 ಚುನಾವಣೆ ಮತ್ತೆ 24 ಚುನಾವಣೆಗೆ ನಾವ್ ಹೆಂಗೆ ಕೆಲಸ ಮಾಡ್ಬೇಕು ಅಂತ ನಾವು ಬೂತ್ ಮಟ್ಟದಲ್ಲಿ ನಮ್ ಕಾರ್ಯಕರ್ತರು ಈಗಾಗ್ಲೇ ಕೆಲಸವನ್ನ ಮಾಡ್ತಾ ಇದಾರೆ. ನಾವು 2 ಅಭಿಯಾನವನ್ನ ತಗೊಂಡಿದ್ವಿ. ನಮ್ದು ಕಾರ್ಯಕರ್ತರ ಒಟ್ಟು ಸಂಘಟನೆ
ಮೂಲಕ ನಮ್ದು ಪಕ್ಷ ಬೆಳೆದಿರುವಂತದ್ದು. ಹಾಗಾಗಿ ಮೇಲ್ನ ಒಂದು ಹಿರಿಯ ನಾಯಕರುಗಳದ್ದು ಅವರ ಅಸಮಾಧಾನವನ್ನ, ಅವರ ಏನು ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನ ಹೇಳುವಂತದನ್ನ ಅದನ್ನು ಸರಿ ಮಾಡುವಂತದ್ದು ಮೇಲ್ಮಟ್ಟಕ್ಕೆ ನಡೆಯುತ್ತೆ. ಆದ್ರೆ ಕೆಳಗಡೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಅವ್ರು ಬಹಳ ಉತ್ಸಾಹದಿಂದ ಪ್ರತಿ ಮನೆಗೆ ಹೋಗಿ ನಾವೇನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದವ್ರು ನಾವೇನೇನ್ ಮಾಡಿದೀವಿ ಅಂತ ಹೇಳೋ ಅಂತಂದ್ರು ಅದ್ರ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ. ಮತ್ತೆ ಜೊತೆಗೆ ಎಲ್ಲಾ ನಾಯಕರು ಸಮೂಹವಾಗಿ ಕೆಲಸವನ್ನ ಈಗಾಗ್ಲೇ ಮಾಡ್ತಾ ಇದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಬಹಳ ವಿಶೇಷವಾಗಿ ಇವತ್ತು ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಲಿತರ ಬಗ್ಗೆ ಮತ್ತೆ ಬಹಳ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಎಲ್ಲ ಪ್ರಸ್ತಾಪಗಳು ಆಯ್ತು. ಏನಂದ್ರೆ ಈ ಭಾರತ್ ಜೋಡೋ ಆಯ್ತು, ಭಾರತ್ ಜೋಡೋ ಆದ್ಮೇಲೆ ಈ ಕಾಂಗ್ರೆಸ್ ಜೋಡೋಗೆ ರಾಹುಲ್ ಗಾಂಧಿ ಅವ್ರು ಬರ್ಬೇಕು ಬಿಟ್ರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯಕ್ಕೆ ಬಂದು ಇವ್ರನ್ನ ಜೋಡೋ ಸ್ಥಿತಿ ಮಾಡೋ ಸ್ಥಿತಿಲಿ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷಗಳನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನಾಗ್ಲಿ ಪರಮೇಶ್ವರ್ ಅವ್ರನ್ನಾಗ್ಲಿ ಬರೇ ದಲಿತರು ಅನ್ನುವಂತ ಒಂದನ್ನ ಕಾರ್ಡನ್ನ ಉಪಯೋಗಿಸ್ಕೊಂಡ್ರು ಬಿಟ್ರೆ ಕಾಂಗ್ರೆಸ್ ಅವರು ಇಲ್ಲಿ ತನಕ ಅವ್ರಿಗೆ ಕೊಡ್ಬೇಕಾಗಿರೋಂತಹ ಗೌರವ ಕರ್ನಾಟಕದಲ್ಲೂ ದಲಿತರು ಇರ್ಬೋದು, ದಲಿತರನ್ನ ಗೆಲ್ಸೋವಂಥದ್ದು ಇರ್ಬೋದು, ಬೇರೆ ಇಡೀ ದೇಶದಲ್ಲಿ ದಲಿತರನ್ನ ಗೆಲ್ಸೋವಂಥದ್ದು ಇರ್ಬೋದು, ಅದನ್ನ ಕಾಂಗ್ರೆಸ್ ಅವ್ರು ಯಾವತ್ತೂ ಮಾಡಿಲ್ಲ. ಅತಿ ಹೆಚ್ಚು ದಲಿತರು ಇರೋದು ಇವತ್ತು ಭಾರತೀಯ ಜನತಾ ಪಾರ್ಟಿಲಿ, ಅತಿ ಹೆಚ್ಚು ಎಂಪಿಗಳಿರ್ಬೋದು ಅಥವಾ ಇವತ್ತಿನ ನಮ್ಮ ರಾಷ್ಟ್ರಪತಿಗಳಿರ್ಬೋದು, ಹಿಂದಿನ ರಾಷ್ಟ್ರಪತಿಗಳಿರ್ಬೋದು, ಅವರೆಲ್ಲ ದಲಿತರು ಅನ್ನುವಂಥದ್ದನ್ನ ನಾವು ಅವರಿಗೆ ಅಂದ್ರೆ ಇಲ್ಲಿ ಮುನಿಯಪ್ಪ ಅವರ ಒಂದು ಪ್ರಕರಣ ಮತ್ತೆ ಪರಮೇಶ್ವರ್ ಅವರ ಇತ್ತೀಚಿನ ಅಸಮಾಧಾನ ಇದನ್ನೆಲ್ಲ ತಗೊಂಡು ನೀವು ಇದನ್ನ ಬಳಸ್ಕೊಳ್ತೀರಿ ರಾಜಕೀಯ ಅಸ್ತ್ರವಾಗಿ, ದಲಿತರಿಗೆ ಅನ್ಯಾಯ ಆಗ್ತಿದೆ ಅಂತ. ರಾಜಕೀಯ ಅಸ್ತ್ರವಾಗಿ ಬಳಸ್ಕಲ್ಲ, ಇದು ಜನಕ್ಕೆ ಗೊತ್ತಾಗ್ತಾ ಇದೆ ಇದನ್ನ ಅವ್ರನ್ನ ಯಾವ ರೀತಿ ಬಳಸ್ಕೊಂತಾರೆ ಚುನಾವಣೆ ಸಂದರ್ಭದಲ್ಲಿ. ಆಮೇಲೆ ಏನ್ ಮಾಡ್ತಾರೆ ಅವ್ರನ್ನ ಕಾಂಗ್ರೆಸ್ ಅವರು ಅವ್ರದೇ ಇತಿಹಾಸ 75 ವರ್ಷದ ಇತಿಹಾಸದಲ್ಲಿ ತೋರಿಸಿದೀವಿ, ಅದನ್ನ ಹೇಳಿದ್ವಿ ನಾವು. ನಮ್ ಪಾಸಿಟಿವಿಟಿ ಹೇಳ್ತೀವಿ ಅಷ್ಟೇ, ಪಾಸಿಟಿವ್ ಆಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ದಲಿತರಿಗೆ ಏನೇನ್ ಮಾಡಿದೆ, ದಲಿತರನ್ನ ನಾಯಕರುಗಳನ್ನ ನಾವ್ ಯಾವ ರೀತಿ ಗುರ್ತಿಸಿದೀವಿ, ಅವರಿಗೆ ಸ್ಥಾನಮಾನವನ್ನ ಯಾವ ರೀತಿ ಕೊಟ್ಟಿದೀವಿ ಅನ್ನೋವಂಥದ್ದನ್ನ ನಾವು ಜನರಿಗೆ ಹೇಳ್ತೀವಿ ಬಿಟ್ರೆ ಇವ್ರು ಕಾಂಗ್ರೆಸ್ ಪಕ್ಷದಾಗ್ಲಿ JDS ಪಕ್ಷದಾಗ್ಲಿ ಅವ್ರ ನಡವಳಿಕೆ ತಗೊಂಡು ನಾವೇನ್ ಮಾಡೋಣ. ನಮ್ದೇನಿದ್ರು ಪಾಸಿಟಿವ್ ಆಗಿ ನಾವೇನ್ ಮಾಡಿದ್ವಿ ಮತ್ತು ದಲಿತರಿಗೋಸ್ಕರ ನಾವೇನೇನ್ ಕಾರ್ಯಕ್ರಮ ಯೋಜನೆಗಳನ್ನ ಮಾಡಿದ್ವಿ, ಜೊತೆಗೆ ದಲಿತರ ನಾಯಕರುಗಳನ್ನ ಯಾವ ರೀತಿ ಬೆಳೆಸಿದೀವಿ ಅನ್ನೋದನ್ನ ಹೇಳೋವಂಥದ್ದನ್ನ ನಡೆಯುತ್ತೆ ನಮ್ಮಲ್ಲಿ. ರೈಟ್ ಅಲ್ಲ, ಸಿಂಗಲ್ ಲೈನ್ ಉತ್ತರ ಮಾತಾಡಲಿ ಮೇಡಮ್, ಸಿಂಗಲ್ ಲೈನ್ ಉತ್ತರ. ಅರುಣ್ ಅವ್ರು ಹೇಳಿದ್ದು ಅಕ್ಷರಶಃ ತಪ್ಪು. ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇದುವರೆಗೆ ದಲಿತರಿಗಾಗಲಿ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗಾಗಲಿ ಮುಖ್ಯಮಂತ್ರಿಗೆ ಅವಕಾಶ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ದಲಿತರು ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ಸಿಂದಲೇ ಆಗೋದು. ಕನಿಷ್ಠ ಅವ್ರ ಪಾರ್ಟಿ ಅಧ್ಯಕ್ಷರು ಮಾಡಿಲ್ಲ ಕರ್ನಾಟಕದಲ್ಲಿ. ಸರ್ ಅದಕ್ಕೇನೆ ಇಲ್ಲಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತೀನಿ ಬಿಡಿ ಅಂತ ಆದ್ರೆ ಇನ್ನೊಂದು ಬಹಳ ಪ್ರಮುಖವಾಗಿ ಪಾಪ ಬಂಗಾರ ಲಕ್ಷ್ಮಣ್ಣ ಅಧ್ಯಕ್ಷರು ಮಾಡಿ ಜೈಲಿಗೆ ಕಳಿಸಿದಂತ ಕೀರ್ತಿ ಇವ್ರಿಗೆ ಸೇರುತ್ತೆ. ದಲಿತನ್ನ ಅಧ್ಯಕ್ಷರು ಮಾಡಿ ರಾಷ್ಟ್ರೀಯ ಅಧ್ಯಕ್ಷರು ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿದಂತ ಕೀರ್ತಿ ಬಿಜೆಪಿಗೆ ಸೇರುತ್ತೆ. ಬೆಳೆಸಿರೋ ಕಾರಣಕ್ಕೆ ನಮ್ಮ ಪಕ್ಷ ಯಡಿಯೂರಪ್ಪನವ್ರನ್ನ 4 ಬಾರಿ ಮುಖ್ಯಮಂತ್ರಿಗಳು ಮಾಡುವಂತದ್ದನ್ನಾಯ್ತು. ಮತ್ತೆ ಜೊತೆಗೆ ನಾವು ಮಾಡಿರುವಂತದ್ದು ಅತಿ ಹೆಚ್ಚು ಇವತ್ತು ದಲಿತರನ್ನ ನಾಯಕರುಗಳನ್ನ ಮಾಡಿರೋದು. ನೀವು ಪಟ್ಟಿ ಕೊಡಿ, ನಾನು ಅದಕ್ಕೆ ಒಂದ್ ದಿವಸ ಡಿಬೇಟ್ ಮಾಡೋಣ. ಬಂಗಾರ ಲಕ್ಷ್ಮಣ್ ಯಾಕೆ ಜೈಲಿಗೆ ಕಳ್ಸಿದ್ರು ಹೇಳ್ಬಿಡಿ, ಆಮೇಲೆ ಡಿಸ್ಕಷನ್ ಮಾಡೋಣ. ಸರ್ ಹತ್ರ ಸಮಯ ಕಮ್ಮಿ ಇದೆ. ಅರುಣ್ ಅವರೇ ಸಾರಿ ಟು ಸ್ಟಾಪ್, ಇನ್ ಹತ್ರ ಸಮಯ ಕಮ್ಮಿ ಇದೆ. ನಜ್ಮಾ ಅವ್ರು ಮಾತಾಡ್ಬೇಕು. ನಜ್ಮಾ ಅವರೇ, ಅವರ ಅಸಮಾಧಾನ ನಿಮಗೆ ವರದಾನ? ಖಂಡಿತವಾಗ್ಲೂ ಇಲ್ಲ. 1.5 ವರ್ಷ ಹಿಂದೆಯಿಂದ ನಾವು ಟ್ರೈನಿಂಗ್ ಸೆಷನ್ಗಳನ್ನ ಶುರು ಮಾಡಿದೀವಿ. ಬಿಡದಿಲಾಗಿರ್ಬೋದು, ಮೈಸೂರಿನಲ್ಲಾಗಿರ್ಬೋದು, ಜೊತೆಗೆ ನಮ್ಮ ಪಕ್ಷದ ಕಚೇರಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ಏನ್ ನಮ್ಮ ಕ್ಯಾಡರ್ಗೆ ಟ್ರೈನಿಂಗ್ ಕೊಡಬೇಕು, ನಮ್ಮ ಪಕ್ಷದ ನಾಯಕರುಗಳಿಗೆ MLA ಕ್ಯಾಂಡಿಡೇಟ್ಗಳಿಗೆ ಏನ್ ಟ್ರೈನಿಂಗ್ ಕೊಡಬೇಕು, ಅಂದ್ರೆ ವಿಂಗ್ಗಳ ವಾರು ಏನೇನು ಟ್ರೈನಿಂಗ್ ಕೊಡಬೇಕು, ಅಲ್ಪಸಂಖ್ಯಾತರ ವಿಭಾಗಕ್ಕೆ, ಮಹಿಳಾ ವಿಭಾಗಕ್ಕೆ, ಹಿಂದುಳಿದ ವರ್ಗಗಳ ವಿಭಾಗಕ್ಕೆ, SC ST ಸೆಲ್ಗೆ ಏನ್ ಟ್ರೈನಿಂಗ್ ಸೆಷನ್ಗಳನ್ನ ಮಾಡಬೇಕು 1.5 ವರ್ಷದಿಂದ ಶುರು ಮಾಡಿದ್ದೀವಿ. ಈಗ ಪಂಚರತ್ನ ರಥಯಾತ್ರೆಯ ಮೂಲಕ ನಮ್ಮೆಲ್ಲ ನಾಯಕರು, ಕುಮಾರಣ್ಣನಿಂದ ಹಿಡಿದು ಬಂಡೆಪ್ಪ ಕಾಶಂಪುರ್ ಅವರು, ನಾಡಗೌಡ್ರು, HK ಕುಮಾರಸ್ವಾಮಿ ಅವರು, ಭೋಜೇಗೌಡ್ರು ಎಲ್ಲರೂ ಸೇರ್ಕೊಂಡು ಹಾಗೆ ಇಬ್ರಾಹಿಂ ಸಾಹೇಬರ ನೇತೃತ್ವದಲ್ಲಿ ಒಂದು ಬೃಹತ್ ಮಟ್ಟದ ಪಂಚರತ್ನ ರಥಯಾತ್ರೆಯನ್ನ ಪ್ರತಿ ಕ್ಷೇತ್ರದಲ್ಲೂ ನಾವು ಮಾಡ್ತಾ ಇದ್ದೀವಿ. ನಮಗೆ ಯಾರ ಅಸಮಾಧಾನಗಳು ನಮಗೆ ವರದಾನ ಅಲ್ಲ. ನಮ್ಮ ಶ್ರಮ ನಮಗೆ ಅಭೂತಪೂರ್ವವಾದಂತಹ ಸ್ವಾಗತ ಪಂಚರತ್ನ ರಥಯಾತ್ರೆಗೆ ಇಡೀ ರಾಜ್ಯ ತುಂಬ ಸಿಗ್ತಾ ಇದೆ. ಅದು ನಮಗೆ ಸಾಕಿದೆ. ಕಾಂಗ್ರೆಸ್ ಅವರು ಅಹಿಂದ ಅಂತ ಹೇಳ್ಕೊಂಡು ಅಲ್ಪಸಂಖ್ಯಾತರು ದಲಿತರು ಹಿಂದಿಂದ ನಾವು ಮಾತ್ರ ಮುಂದ ಅನ್ನೋ ಮಾಡುವಂಥ ಪಾಲಿಟಿಕ್ಸ್ಗೆ ನಾವು ಖಂಡಿತವಾಗ್ಲೂ ಬ್ರೇಕ್ ಹಾಕ್ತೀವಿ. ಇವತ್ತೆಲ್ಲ ಸಮುದಾಯದವರು, ಎಲ್ಲ ಸಮಾಜದವರು, ಕಲ್ಯಾಣ ಕರ್ನಾಟಕದಿಂದ ಹಿಡಿದು ಬೀದರ್ ಆಗಿರಲಿ, ರಾಯಚೂರಿನಲ್ಲಾಗಲಿ ಅಭೂತಪೂರ್ವವಾದಂತಹ ಸ್ವಾಗತ ಗುಲ್ಬರ್ಗಾದಲ್ಲಿ ನಮಗೆ ಸಿಕ್ಕಿದ್ದನ್ನ ಎಲ್ಲ
ರಾಜ್ಯದ ಜನತೆ ನೋಡಿದ್ದಾರೆ ಪಂಚರತ್ನ ರಥಯಾತ್ರೆಗೆ ಯಾವ ಮಟ್ಟದ ಸ್ವಾಗತ ಸಿಕ್ಕಿದೆ ಅಂತ. ನಾವು ಕೊಡ್ತಾ ಇರುವಂತಹ ಯೋಜನೆಗಳು, ಕೃಷಿ ಆಗಿರ್ಬೋದು, ರೈತ ಚೈತನ್ಯ ಅಲ್ಲ, ನೀವು ಆಗಿರ್ಬೋದು, ನಿಮ್ಮ ಯೋಜನೆ ಬಗ್ಗೆ ಹೇಳಿದ್ರೆ ಅವರು ಹೇಳ್ಬಿಟ್ರು ಬಿಡಿ. ಎಲ್ಲ ನಾವು ಕೊಡ್ತಾ ಇರುವಂತಹ ಯೋಜನೆಗಳೇ ನಮಗೆ ಪಾಸಿಟಿವ್ ಪಾಯಿಂಟ್. ಯಾರ ಅಸಮಾಧಾನವನ್ನು ಕಟ್ಕೊಂಡು ನಾವೇನು ನೀವು ಇವಾಗ ಮಾಡ್ಬೇಕು. ಎಷ್ಟು ಹೆಸರುಗಳು ಹೇಳಿದ್ರಲ್ಲ, ಭೋಜೇಗೌಡರು, ಬಂಡಪ್ಪ ಕಾಶಂಪೂರು, ಅವರು ಇವರು ಅಂತ. ಮುಂದಿನ ಕೆಲವು ದಿನಗಳಲ್ಲಿ ಅದೇನೋ ಮುಕ್ತಿಗೀತೆ ಹಾಡ್ತೀವಿ ಅಂತ ಹೇಳ್ತಿದ್ದೀರಿ, ಅದು ಹಾಡಾದ್ಮೇಲೆ ಆ ಲಿಸ್ಟಿಗೆ ಪ್ರಜ್ವಲ್ ರೇವಣ್ಣ ಅಂತಾನು ಸೇರಿಸ್ತೀವಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೋಗಿದ್ದಾರೆ. ಸರ್ ಅವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಂದೆ ಇಟ್ಬಿಟ್ರು ಅಂತ. ಎಂಪಿ ಮಾಡಿದ್ದಾರೆ ಸ್ವಾಮಿ ಅವರನ್ನ. ಎಂಪಿ ಆಗಿದ್ದಾರೆ. ಪಂಚರತ್ನ ಯಾತ್ರೆನಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ವಾ? ಕೋಲಾರದಲ್ಲಿ ಹೋಗಿದ್ರು, ರಾಯಚೂರು ಭಾಗದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಾಣಿಸ್ಕೊಂಡಿದ್ರು. ಅವ್ರ ಕ್ಷೇತ್ರದ ಕೆಲಸ ಕಾರ್ಯಕ್ರಮ ಬಂದಿಲ್ಲ. ಎಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರು, ಪ್ರಜ್ವಲ್ ಅವರು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಅಸಮಾಧಾನಗಳಿಲ್ಲ. ಆಯ್ತು, ಡನ್, ಯು ಸೆಡ್ ಇಟ್. ಅರುಣ್ ಅವರೇ, ಕ್ವಿಕ್ಲಿ ಪ್ಲೀಸ್. ಅಲ್ಲ, ನಾವು JDS ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇದೆ. ಏನಂದ್ರೆ ಪಂಚರತ್ನ ಅಂದ್ರೆ ದೇವೇಗೌಡರು ಫ್ಯಾಮಿಲಿಯ ಇಲ್ಲಿರುವಂತ 5 ಜನ ಪಂಚರತ್ನರು ಇಡೀ ರಾಜ್ಯವನ್ನ ಸುತ್ತಿ 123 ಸ್ಥಾನಗಳನ್ನ ಗೆಲ್ಬೇಕು ಅನ್ನುವಂತ ಒಂದು ಭೋಜೇಗೌಡರು, ಬಂಡಪ್ಪ ಕಾಶಂಪೂರ್ ಅವರು, ನಾಡಗೌಡರು, ಸಾರಾ ಮಹೇಶ್ ಅವರು, ಕೆ ಮಹಾದೇವ್ ಅವರು, GD ದೇವೇಗೌಡರು, GK ಹರೀಶ್ ಅವರು ಯಾರು ಅವ್ರ ಕುಟುಂಬದವರಲ್ಲ ಸರ್. ಇವನ್ ನನ್ನನ್ನು ಸೇರಿಸ್ಕೊಂಡಾಗ ನಾನು ಹೋಗಿದ್ದೀನಿ, ಇಬ್ರಾಹಿಂ ಸಾಹೇಬ್ರು ಓಡಾಡ್ತಿದ್ದಾರೆ. ನಾವ್ ಯಾರು ಫ್ಯಾಮಿಲಿ ಮೆಂಬರ್ಸ್ ಅಲ್ಲ. 1+2+3 ಆಗುತ್ತಾ ನೋಡೋಣ ಮೇಡಮ್. ಆಯ್ತು, ಅಲ್ಲಿಗೆ ಚರ್ಚೆ ಮುಗಿಸ್ತೀನಿ. ರಮೇಶ್ ಬಾಬು ಅವರೇ ಧನ್ಯವಾದ. ಅರುಣ್ ಅವರೇ, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಜ್ಮಾ, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.